ವಿಡಿಯೋ ಮಾಡ್ಕೊಳ್ಳಿ ಬಾಳ ಮಾಡ್ಕೊ ಲೈವ್ ಅಲ್ಲಿ ಇದೆ ವಿಡಿಯೋ ಗಿಡಿಯೋ ಮಾಡಬೇಡಿ ಅಂತ ಹೇಳ್ತಿಲ್ಲ ಸರ್. ಮಾಡಿ, ಯಾರು ಬೇಡ ಅಂತಾರೆ ಸರ್? ಮಾಡಿ ಸರ್, ಮಾಡಿ ಸರ್, ಮಾಡಿ, ಖಂಡಿತವಾಗ್ಲೂ ಮಾಡಿ. ಒಳ್ಳೆಕ್ಕೆ ಅವರು ಮಾಡಿ ಸರ್. ಬಂದಾರಲ್ಲ ಅಲ್ಲ ನೀವು ಅವ್ರ ಮೇಲೆ ಏನ್ ಆರೋಪ ಇದೆ ಅದನ್ನ ಹೇಳಿದೀವಿ. ಏನ್ರಿ ಆರೋಪ ಇದೆ? ಏನ್ರಿ ಮಾಡಿ? ಸಾರ್ವಜನಿಕ ಅಧಿಕಾರಿ ನಿಮ್ ಪ್ರಕಾರ ನೀವು ಮನಸ್ಸು ಮುಟ್ಕೊಂಡ್ರಿ ನಾವು ಬೆಳಿಗ್ಗೆ ಮಾಡಿದ್ರೆ ಕೆಲಸ ಇದೆ ಮಾಡ್ತಿದೀವಿ. ತಪ್ಪ ನಿಮ್ ತಪ್ಪು ಸರ್ಕಾರಿ ಗೌರ್ಮೆಂಟ್ ವೆಹಿಕಲ್ ಭಾನುವಾರ ಮಿಸ್ಯೂಸ್ ಆಗದಿದ್ರೆ ಪ್ರಶ್ನೆ ಮಾಡಿದೀವಿ. ನೀವು ಪ್ರಕಾರ ಮಾಡಿ ಸರ್. ನೀವು ನೆಲಮಕ್ಳು ಬಂದಿಲ್ಲ ಅರೆಸ್ಟ್ ಮಾಡೋದಕ್ಕೆ ಏನ್ರಿ ನಿಮ್ಗೆ? ನಮಗೆ BNSS ಅಧಿಕಾರ ಇದೆ ಸರ್. ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಏನ್ ತಪ್ಪು ಮಾಡಿದೀವಿ? ನಾವು ಏನ್ ತಪ್ಪು ಏನ್ ಆರೋಪ ಇದೆ ಅನ್ನೋದನ್ನ ನಮ್ಗೆ ತಿಳಿಸಿದೀವಿ. ಏನ್ ಮಾಡಿದೀವಿ? ಹೌದು, ಸಾರ್ವಜನಿಕ ಅಧಿಕಾರಿಗಳನ್ನ ಮಾಡಿಸಿ ಏನು ಸರ್? ಟಾರ್ಗೆಟ್ ಮಾಡಿಲ್ಲ ಸರ್. ನೀವು ಯಾರು ಅಂತ ನಾವು ನೋಡಿದೀವಿ ಸರ್. ನಿಮ್ಮನ್ನ ಯಾವ ತರ ನೋಡಿದೀವಿ? ನೀವು ನಾನು ಏನ್ ತಪ್ಪು ಮಾಡಿದೀವಿ? ನೀವು ಯಾರು ಅಂತ ನನಗೆ ಗೊತ್ತಾ? ಬಂಧುಗಳೇ, ಬೆಳಿಗ್ಗೆ ನಾವು ಒಂದು ಗೌರ್ಮೆಂಟ್ ವೆಹಿಕಲ್ ಅದಕ್ಕೆ ಇವರು ರಾತ್ರಿ 11 ಗಂಟೆಯಲ್ಲಿ ಹಿರಿಯೂರಿಗೆ ಬಂದು ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನೆಲಮಂಗಲ, ಇವರು ನೆಲಮಂಗಲದಿಂದ ಹಿರಿಯೂರಿಗೆ ಬಂದು ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಬಂಧುಗಳೇ ನೋಡಿ, ಈ ಪೊಲೀಸರು ದೌರ್ಜನ್ಯ ಬೆಂಗಳೂರು ನೆಲಮಂಗಲದಿಂದ ಹಿರಿಯೂರಿಗೆ ನಮ್ಮನ್ನ ಹುಡುಕೊಂಡ್ಬಂದು ಅರೆಸ್ಟ್ ಮಾಡೋಕೆ ರಾತ್ರಿ 10 ಗಂಟೆಯಲ್ಲಿ ಬಂದಿದ್ದಾರೆ. ಇವರು ರಾತ್ರಿ 10 ಗಂಟೆಯಲ್ಲಿ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಇವ್ರು ಪೊಲೀಸ್ನವ್ರ ದೌರ್ಜನ್ಯ ನೋಡಿ, ಇವ್ರದ ನೋಡಿ. ಪಬ್ಲಿಕ್ ಏನೇ ಮಕ್ಕುಗಿತಾ ಇದ್ದಾರೆ, ಅವ್ರನ್ನ ಪೊಲೀಸ್ನವ್ರನ್ನ ಪಬ್ಲಿಕ್ ಮಕ್ಕುಗಿತಾ ಇದ್ದಾರೆ. ಇವ್ರಿಗೆ ನಾಚಿಕೆ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ನಾವು ಪೊಲೀಸು ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಿದೆ ಅಂತ ಬೆಳಿಗ್ಗೆ 7 ಗಂಟೆಯಲ್ಲಿ ನಾವು ಲೈವ್ ಮಾಡಿದೀವಿ, ಪ್ರಶ್ನೆ ಮಾಡಿದೀವಿ. ಅದಕ್ಕೆ ರಾತ್ರಿ 11 ಗಂಟೆಯಲ್ಲಿ ಇವ್ರು ಬಂದು ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ನೋಟಿಸ್ ತಂದಿಲ್ಲ, ಏನಿಲ್ಲ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗಬೇಕು, ಮಾಡ ಬರೆಯೋದಿಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ಗೆ. ನೋಡಿ, ಪಬ್ಲಿಕ್ ಇವರು ಪಬ್ಲಿಕ್ ಪೊಲೀಸರಿಗೆ ಮಕ್ಕಳು ಇದ್ದಾರೆ. ಇವ್ರ ದೌರ್ಜನ್ಯಕ್ಕೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಇವ್ರ ಯೋಗ್ಯತೆ ಇಲ್ಲ ಇವ್ರಿಗೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗ್ಬೇಕು ಇವ್ರಿಗೆ. ದೌರ್ಜನ್ಯ ಮಾಡಬೇಡಿ. ನೋಡಿ, ಲೋಕಲ್ ಪೊಲೀಸ್ನವ್ರಿಗೆ ಉಗಿತಾವ್ರೆ, ಪೊಲೀಸ್ನವರು ಲೋಕಲ್ಗೆ ಉಗಿತಾ ಇದ್ದಾರೆ. ಆದ್ರೂ ನಾಚಿಕೆ ಇಲ್ಲ ಅವ್ರಿಗೆ. ಅರೆಸ್ಟ್ ಮಾಡೋಕೆ ಒಂದು ನೋಟಿಸ್ ತಂದಿಲ್ಲ, ಏನಿಲ್ಲ. ನಾವು ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತದೆ ಅಂತ ಕಂಪ್ಲೇಂಟ್ ಮಾಡಿದೀವಿ. ಪಬ್ಲಿಕ್ ಏನೇ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರಿಗೆ. ನೋಡಿ, ಇವರು ನೆಲಮಂಗಲದಿಂದ ಬಂದಿದ್ದಾರಂತೆ ಅರೆಸ್ಟ್ ಮಾಡೋದಕ್ಕೆ ನಮ್ಮನ್ನ. ನಾವು ಕಳ್ತನ ಮಾಡಿಲ್ಲ, ರೇಪ್ ಮಾಡಿಲ್ಲ. ಸಾವಿರಾರು ಕೋಟಿ ನಮ್ಗೆ ಏನೋ ಸರ್ಕಾರಕ್ಕೆ ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡಿದೀವಿ. ಗೌರ್ಮೆಂಟ್ ವೆಹಿಕಲ್ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಅರೆಸ್ಟ್ ಅಲ್ಲ, ಇವ್ರು ಬಳೆ ಕರ್ಕೊಂಡು ನಾವು ಎದೋದಿಲ್ಲ. ನಾವು ತಪ್ಪಿಸ್ಕೊಳ್ಳೋಕೆ ಕಳ್ಳನ್ರಿ ನಾನು, ಕಳ್ಳ ಅಲ್ಲ ನಾನು. ಸಮಾಜ ಸೇವೆ ಮಾಡ್ತಾ ಇರೋದು ನಾನು. ಸಮಾಜ ಸೇವೆ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ. ನೀವು ಅರೆಸ್ಟ್ ಮಾಡಕ್ ಬಂದಿದ್ದೀರಲ್ಲ ರಾತ್ರಿ 11 ಗಂಟೆಯಲ್ಲಿ, ನಾಚಿಕೆ ಆಗ್ಬೇಕು ನಿಮ್ಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಧಿಕ್ಕಾರ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಒಬ್ಬ ಲಕ್ಷ ಬಿಡ, ನಾನೇ ರೇಪ್ ಮಾಡಿಲ್ಲ, ಕಳ್ತನ ಮಾಡಿಲ್ಲ. ನಾನು ಸಮಾಜ ಸೇವೆ ಮಾಡ್ತಾ ಇರೋದು ನಾನು. ನೋಡಿ, ಪಬ್ಲಿಕ್ ಏನೇ ಉಗಿತಾರೆ ಪೊಲೀಸ್ನವ್ರಿಗೆ, ಆದ್ರೂ ನಾಚಿಕೆ ಇಲ್ಲ ಅವ್ರಿಗೆ. ಮುಟ್ಬೇಡಿ, ಪೊಲೀಸ್ನವ್ರನ್ನ ಮುಟ್ಬೇಡಿ. ಅವರು ಪೊಲೀಸ್ ಅಂತಲ್ಲ, ನಂಗೂ ಗೊತ್ತಿಲ್ಲ. ನೋಡಿ ಸರ್, ನೀವು ನೋಟಿಸ್ ತರದೆ ನಮ್ ಬರೋದಿಲ್ಲ. ನಾನು ರೇಪ್ ಅಲ್ಲ, ಕಳ್ಳ ಅಲ್ಲ. ನಾನು ಸಮಾಜ ಸೇವೆ ಮಾಡ್ತಾ ಇರೋದು. ಸಮಾಜ ಸೇವೆ ನಾನು ಮಾಡ್ತಾ ಇರೋದು ನಾನು. ನಿಮ್ಮಂತ ಪೊಲೀಸ್ನವರು ಇವೆಲ್ಲ ಮಟ್ಟಾಗಕ್ ಬರಬೇಡಿ. ನಾವು ಬಗ್ಗೋದು ಇಲ್ಲ. ನಾವು ನಿಮ್ಮಂತ ದೌರ್ಜನ್ಯಕ್ಕೆ ನಾವು ಬಗ್ಗೋದೇ ಇಲ್ಲ. ನಾನು ಏನ್ರಿ ಮಾಡ್ತೀರಿ ನೀವು? ಏನ್ರಿ ಮಾಡಕ್ ಸಾಧ್ಯ ನಿಮ್ ಕೈಲೇ? ಏನ್ರಿ ಮಾಡ್ತೀರಾ? ನೈಟ್ ಅರೆಸ್ಟ್ ಮಾಡಬಾರ್ದು. ಈ ಕಡೆಯಲ್ಲಿ ನೈಟ್ ಅರೆಸ್ಟ್ ಮಾಡಬಾರ್ದು. ಯಾವ ರೂಲ್ಸ್ ಕೊಟ್ಟಿರೋದು? ಈ ಕಾನೂನು ನೈಟ್ ಅಂತ ಬರ್ತೀರಿ ನೀವು? ಅಧಿಕಾರ ಇದೆ, ಮೊಬೈಲ್ ಬೇಡ, ಪೇಪರ್ ತೋರಿಸಿ. ಏನ್ ತೋರಿಸ್ಬೇಕು? ಪೇಪರ್ ತೋರಿಸಿ. ಏನ್ ತೋರಿಸ್ಬೇಕು? ಪೇಪರ್ ತೋರಿಸಿ. ಇಷ್ಟು ಪಬ್ಲಿಕ್ ಬಂದು ನಿಮ್ಗೆ ಉಗಿತವ್ರೆ, ನಿಮ್ಗೆ ನಾಚಿಕೆ ಆಗ್ಬೇಕಲ್ರಿ. ನಿಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗ್ಬೇಕು. ನಿಮಗೆ ಮಾನ ಮರ್ಯಾದೆ ನಿಷ್ಠೆಯಿಂದ ಬದುಕೋರಾಗಿರೋ ನೀವು ಗೊತ್ತಿರ್ಲೇ ಇಲ್ಲ ಇಲ್ಲಿಗೆ.
ನಾವು ದೌರ್ಜನ್ಯ ಬಂದಿಲ್ಲ ಕೆಲಸ ನೀವು ಪಬ್ಲಿಕ್ ಹೋಗಿತ್ತವ್ರಲ್ರಿ ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮಗೆ ನಾವು ಎಲ್ಲಿ ಬರ್ಬೇಕು ಅನ್ನೋದು ಅಧಿಕಾರ ಇದೆ ನಮಗೆ ಅವ್ರು ಮುಟ್ತಾ ಇಲ್ಲ ಸರ್ ನಾವು ಆರೋಗ್ಯ ಅಂತ ಮುಟ್ತಾ ಇಲ್ಲ ಸರ್ ಒಂದ್ ನಿಮಿಷ ನೀನ್ ಹೆಂಗ್ ಟೀಚರ್ ಬರ್ತೀವಿ ಅವ್ರ ಆರೋಗ್ಯ ಅಂತ ಅರೆಸ್ಟ್ ಮಾಡ್ತಿದೀವಿ ಹಂಗಿಲ್ಲ ಲೋಕಲ್ ಪೊಲೀಸ್ 11 ಗಂಟೆ ಕರ್ಕೊಂಡ್ಬರೋ ನೀನು ಕರ್ಕೊಂಬರೋ ಬಿಡು ಅವ್ರೇನ್ ಕಿತ್ಕೊಳ್ತಾರೆ ನೋಡಿದೀವಿ 11 ಗಂಟೆ ಕಳ್ಳರ ತರ ಹಿಡ್ಕೊಂಡು ಹೋಗ್ತೀರಿ ನಿಮ್ಗೆ ಕಳ್ಳನ ಹಿಡಿಯೋಕೆ ಯೋಗ್ಯತೆ ಇಲ್ಲ ನಿಮ್ಗೆ 1000 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ರೇಪ್ ಮಾಡ್ತಿದ್ದಾರೆ ನಿಮ್ಗೆ ಹಿಡಿಯೋಕೆ ಯೋಗ್ಯತೆ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಲ್ಲಿ ಸಮಾಜ ಸೇವೆ ಮಾಡೋರ್ ಮೇಲೆ ಬಂದು ದೌರ್ಜನ್ಯ ಮಾಡ್ತೀರಲ್ರಿ ನೀವು ನಾಚಿಕೆ ಆಗಲ್ಲ ನಿಮ್ಗೆಲ್ಲವ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ 1000 ರೂಪಾಯಿ ಲಂಚ ಇಸ್ಕೊಂತೀರಿ ನೀವು ನಿಮ್ ಜನ್ಕೋಷ್ಟು ಬೆಂಕಿ ಹಾಕ ಬರ್ಬೋದು ಸರ್ ಅಧಿಕಾರ ಇದೆ ಬಂದ ಒಬ್ಬ ಅನ್ಯಾಯ ಆಗಿದೆ ಅಂತ ಸ್ಟೇಷನ್ ಬಂದ್ರೆ ನ್ಯಾಯ ಕೊಡಿಸ್ತೀರಿ ನೀವು ಲಂಚಗಳು ಇಲ್ದಲೆ ಕೆಲಸ ಮಾಡ್ತೀರಿ ನೀವು ನಾಚಿಕೆ ಆಗಲ್ಲ ನಿಮ್ಗೆಲ್ಲ ಹೇಳಿ ಸರ್ ನೋಡಿ ಸರ್ ಹೋಗ ನಿನ್ ಮನೆ ಒಳಗೆ ಹೋಗ ಎದಕ್ಕೆ ಬೇಡ ನಾನೇ ಕೆದಕೊಳ್ಳಿ ನಾನ್ ಬೆಲೆ ಕೇಳಿಸ್ತೀನಿ ಅರೆಸ್ಟ್ ದೌರ್ಜನ್ಯಕ್ಕೆ ಮೊಲಿಕ್ ಕೊಡ್ಬೇಡಿ ಪೊಲೀಸ್ನವ್ರು ಮರ್ಯಾದೆ ಹೋಗುತ್ತೆ ಹೆಣ್ಮಕ್ಳಿರೋ ಮನೆಗೆ ಹೆಣ್ಮಕ್ಳಿರೋ ಮನೆಗೆ ದೌರ್ಜನ್ಯ ಮಾಡಿ ಹೇಳ್ಕೊಂಡು ಹೋಗೋದಾ ಹೇಳ್ಕೊಂಡು ಹೋಗ್ತಾರೆ ಕಳ್ಳನ್ ಹಿಡಿಯಕ್ಕೆ ಇಲ್ಲ ನಿಮ್ಗೆ ರೇಪ್ ಮಾಡಿರೋ ಹಿಡಿಯಕ್ಕೆ ಇಲ್ಲ ನಿಮ್ಗೆಲ್ಲ 11 ಗಂಟೆಲಿ ಬಂದಿಲ್ಲ ಸರ್ ಹೆಣ್ಮಕ್ಳು ನಾಚಿಕೆ ಆಗಲ್ಲ ನಿಮ್ಗೆಲ್ಲ ಒಬ್ಬ ಸಮಾಜ ಸೇವೆ ಮಾಡೋಣ ಬಂದು ಕಳ್ಳ ತರ ಕೊಳ್ಪಟ್ಟೆ ಹಿಡ್ಕೊತೀರಿ ನೀವೆಲ್ಲ ಒಬ್ಬನ್ನ ಅರೆಸ್ಟ್ ಮಾಡ್ಬೇಕು ಅಂದಾಗ ಅವ್ನ ಅರೆಸ್ಟ್ ವಾರೆಂಟ್ ತರಬೇಕು ಅರೆಸ್ಟ್ ಮಾಡೋ ಅಧಿಕಾರ ಪೊಲೀಸವ್ರಿಗಿದೆ ಆಲ್ ಓವರ್ ಇಂಡಿಯಾ ಅರೆಸ್ಟ್ ವಾರೆಂಟ್ ಬೇಕು ಅವ್ರು ಸಿಕ್ಕಿದ್ದಕ್ಕಿಂತ ಮುಂಚೆ ಕೊಡಕ್ ಆಗಲ್ಲಮ್ಮ ಒಂದ್ ನಿಮಿಷ ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು ಕುಡಿರಿ ನೀರು ಕುಡಿರಿ ಎಷ್ಟೊಂದು ಸಮಾಧಾನವಾಗಿ ನಿಮ್ಗೆ ಇಲ್ಲಿದ್ದಾರೆ ಅಂತ ಗೊತ್ತಿತ್ತು ತಾನೆ ಇವಾಗೇ ಗೊತ್ತಾಗಿದ್ದು ಇಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ಹೆಂಗ್ರಿ ನೋಡ್ತೀರಾ ನೀವು ಲೊಕೇಶನ್ ಚೆಕ್ ಮಾಡ್ಕೊಂಡೆ ಬರೋದು ನೀವು ಬಂದ್ರೆ ಬಿಟ್ರೆ ಲೋಕಲ್ ನೀವು ಆ ಥರ ಬರ್ತಾರೆ ಖಂಡಿತ ಬರ್ತಾರೆ ಮಂಜುನಾಥ್ ಸರಿ ಫೋನ್ ಮಾಡು ಫೋನ್ ಅದು ಪೊಲೀಸ್ ಕೆಲಸದಲ್ಲಿ ಪೊಲೀಸ್ ಅಲ್ಲ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ನಾವು ನಿಮ್ಮಿಂದ ಸಂಬಳ ಕೊಡ್ತಿರೋದು ಟ್ಯಾಕ್ಸ್ ಕೊಡ್ತೀವಿ ನಾನು ಒಂದ್ ನಿಮಿಷ ನಾವು ನೀವು ನೋಡಿ ಸರ್ ಸಾರ್ವಜನಿಕರಿಂದಲೇ ತೆರಿಗೆ ಹಣದಿಂದ ಪೊಲೀಸರಿಗೆ ಸಂಬಳ ಬರ್ತಾ ಇರೋದು ಲೋಕಲ್ ಪೊಲೀಸ್ ಬೇಕು ನೀವು ನೆಲಮಂಗಲದಿಂದವ ಹಿರಿಯರಿಗೆ ಬಂದು ಅರೆಸ್ಟ್ ಮಾಡೋ ಅಂತ ಅಗತ್ಯ ಇಲ್ಲ ನಮಗೆ ಫೋನ್ ಮಾಡಿ ನಾವೇ ಬರ್ತಾಯಿದ್ದು ಏನಕ್ಕೆ ಬಂದ್ರಿ ನೀವು ಇಲ್ಲಿಗೆ ಫೋನ್ ಮಾಡಿ ಬರ್ರಪ್ಪ ಅಂದ್ರೆ ಬರ್ತಾಯಿದ್ದು ನಾವು ಕಳ್ತನ ಮಾಡಿದೀವ ನಾವು ಸಹಕಾರ ಕೊಟ್ರೆ ನಮ್ಗೇನಿಲ್ಲ ಕಳ್ಪಟ್ಟೆ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಬರ್ತೀರಲ್ಲ ನೀವು ನಾಯಿಗಳು ನಾವು ಕಳ್ಸಲ್ಲ ನಿಮ್ಗೆಲ್ಲವ 1000 ಕೋಟಿ ಲೂಟಿ ಆಗ್ತಾ ಇದೆ ಸರ್ಕಾರದ್ದು ಇಲ್ಲ ಹಾಕಿಲ್ಲ ಸರ್ ನೀವು ಸೀನೆ ಇಲ್ಲ ನಮ್ಮ ಹತ್ರ ನಾವು ಎಲ್ಲಕ್ಕೂ ರೆಡಿಯಾಗಿ ಬಂದಿರೋದು ನಾವು ಇದಕ್ಕೆಲ್ಲ ಎದ್ರಕೊಂಡು ಓಡೋರಲ್ಲ ನಾವು
ಸಮಾಜ ಸೇವೆ ಮಾಡಕ್ ಬಂದಿರೋರು. ಏನೇ ಕಷ್ಟ ಆಗಲಿ ನಿಮ್ ಪೊಲೀಸ್ ದೌರ್ಜನ್ಯ ಎಡಿಷನ್ ಇಲ್ಲ ನಾವು. ನಮ್ಮ ಪ್ರಕರಣದಲ್ಲಿ ನಾಚಿಕೆ ಆಗಲ್ಲ ನಿಮ್ಗೆಲ್ಲವ. ಸಮಾಜ ಸೇವೆ ಮಾಡೋರ್ನ ಬಂದು ನಾಯಿ ತರ ಹೇಳ್ಕೊಂಡು ಹೋಗಿ ಬರ್ತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ. ಮಾಡಿದ್ವಿ, ಕಳ್ತನ ಮಾಡಿದೀವ, ರೇಪ್ ಮಾಡಿದೀವ, ಇಲ್ಲ ಮನೆ ಯಾರ್ದಾರು ದಂಡನೆ ಮಾಡಿದೀವ ನಾವು. ಲೋಕಲ್ ಪಂಚಾಯತ್ ಅಧ್ಯಕ್ಷರು ಇವ್ರು ಯಾರು ಹೇಳಿ. ಯಾವ ಮಂಡ್ಯದಲ್ಲಿ ನೀವೇನ್ ಮಾಡೋದಕ್ಕೆ ಅಪರಾಧ ಪತ್ತೆ ಯೂನಿಫಾರ್ಮ್ ಹಾಕ್ಬೇಕಂತ ಇಲ್ಲ. ನಾವು ಐಡೆಂಟಿ ಕಾರ್ಡ್ ತೋರಿಸಿದೀವಿ, ನೀವು ನೀವು ಮಾತಾಡಬೇಡ್ರಿ, ನೀವು ಮಾತಾಡಬೇಡ್ರಿ, ನೀವು ನೋಡಿ ಅವಕಾಶ ಇದೆ ಇರ್ಬೋದು, ಪೊಲೀಸ್ ಅವಕಾಶ ಇದೆ. ನೋಡಿ ಸರ್, ನಿಮ್ಮ ಮಹಾತ್ಮ ಗಾಂಧಿ ಸ್ಟೇಷನ್ ಅಲ್ಲಿ ಏನ್ ನಡೀತು ಅನ್ನೋದು ಇಡೀ ಕರ್ನಾಟಕ ನೋಡಿದೆ. ನಾವು ರೈತರಿಗೆ ಸಪೋರ್ಟ್ ಮಾಡಕ್ ಹೋಗಿ ನಮ್ಮನ್ನೇ ಅರೆಸ್ಟ್ ಮಾಡಿದ್ರಿ ನೀವು. ನಾಚಿಕೆ ಆಗಲ್ಲ ನಿಮ್ಗೆಲ್ಲವ. ಒಬ್ಬ ಹೋರಾಟಗಾರನ್ನ ಹೆಂಗ್ ನಡೆಸ್ಕೋಬೇಕು ಅನ್ನೋದು ಯೋಗ್ಯತೆ ಇಲ್ಲ ನಿಮ್ಗೆಲ್ಲವ. ನಿಮ್ಗೆ ಪ್ರೈವೇಟ್ ಬಸ್ ಅಲ್ಲಿ ಹೆಂಗ್ ಬಂದ್ರೆ ನೀವು ಏನು ಬೆಂಗಳೂರಿಂದ ಬರ್ಬೇಕಾ? ಯಾರಪ್ಪನ ದುಡ್ಡು ಅದು ಬೆಂಗಳೂರಿಂದ ಬರೋದಕ್ಕೆ? ಸಾರ್ವಜನಿಕ ದುಡ್ಡು ಅದು. ಬೆಂಗಳೂರಿಂದ ನಮ್ಮನ್ನ ಅರೆಸ್ಟ್ ಮಾಡಕ್ ಬರ್ಬೇಕಾ? ಒಂದ್ ಫೋನ್ ಮಾಡಿದ್ ನಾನೇ ಬರ್ತಿರ್ಲಿಲ್ವಾ? ಯಾರಿದ್ ದುಡ್ಡು? ಗೌರ್ಮೆಂಟ್ ತಾನೇ ದುಡ್ಡು. ನೀವು ಬೆಂಗಳೂರಿಂದ ಬಂದಿದ್ದೀರಲ್ಲ ಇಲ್ಲಿಗೆ. ಡೀಸೆಲ್ ಯಾರ್ದು? ಡೀಸೆಲ್ ಯಾರ್ದು ಸರ್? ಓ, ಯಾರ್ದು ದುಡ್ಡು? ಸಾರ್ವಜನಿಕ ದುಡ್ಡು ಅದು. ನನ್ನ ಫೋನ್ ಮಾಡಿ ನಾನ್ ಬರ್ತಿದ್ದೆ ಸ್ಟೇಷನ್ಗೆ. ನಾನು ಕಳ್ತನ ಮಾಡಿದೀನ? ರೇಪ್ ಮಾಡಿದೀನ? ನಿಮ್ ಸ್ವಂತ ಸಂಬಳ ದುಡ್ಡಲ್ಲಿ ಬಂದಿದ್ದೀರಿ ನೀವು? ನಿಮ್ ಸಂಬಳ ದುಡ್ಡಲ್ಲಿ ನನ್ನ ದುಡ್ಡು, ನನ್ನ ಸಂಬಳ ದುಡ್ಡು ಹೆಂಗ್ ಸರ್ ಬರ್ತೀರಿ ನೀವು? ಅಂತ ಅಗತ್ಯ ಏನಿದೆ ಸರ್ ನಿಮ್ಗೆ ಬರೋದಕ್ಕೆ? ನೀವು ಹಂಗೆ ಟಾರ್ಗೆಟ್ ಮಾಡ್ಕೊಂಡ್ ಬಂದಿರಿ ನನ್ನ. ನಿಮ್ಮ ಸಂಬಳ ದುಡ್ಡಲ್ಲಿ ನೀವು ನನ್ನ ನುಡ್ಕೊಂಡ್ ಬಂದ್ರೆ ನಿಮ್ ಟಾರ್ಗೆಟ್ ಅದು. ನಿಮ್ಮನ್ನ ಯಾವತ್ತಾರು ನೋಡಿದೀನಿ ಸರ್? ನಿಮ್ಮಿಂದ ನನಗೆ ಆಸ್ತಿ ಬರುತ್ತೆ. ಮತ್ತೆ ಹೆಂಗ್ ಬಂದ್ರಿ? ಯಾಕೆ ಬಂದ್ರಿ? ನಿಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಯಾಕೆ ಬಂದ್ರಿ? ಮತ್ತೆ ಯಾಕೆ ಬಂದ್ರಿ? ಯಾಕೆ ಬಂದ್ರಿ? ನಿಮ್ಮ ಅಲ್ಲ ಸರ್, ಅಲ್ಲ ಸರ್, ನೀವು ಗೌರ್ಮೆಂಟ್ ವೆಹಿಕಲ್ ತಗೊಂಡು ಡೀಸೆಲ್ ಹಾಕೊಂಡ್ ಬಂದಿದ್ದೀರಿ ಅಂದ್ರೆ ನಮ್ ತೆರಿಗೆ ಹಣ ಅದು. ನನಗೆ ಫೋನ್ ಮಾಡಿದ್ ನಾನ್ ಬರ್ತಾ ಇದ್ದೆ. ನಾನು ಫೋನ್ ಮಾಡಿದ್ ನಾನು ಬರ್ತಿದ್ದೆ ಸ್ಟೇಷನ್ಗೆ. ನೀವು ನನ್ನ ನೋಡ್ಕೊಂಡ್ ಬರೋಂತದೇನು? ನಾನು ಕೊಲೆ ಮಾಡಿದೀನಾ? ರೇಪ್ ಮಾಡಿದೀನಾ? ಕಳ್ತನ ಮಾಡಿದೀನಾ? ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಿದೆ ಮಾಡಿ ರೇಪ್ ಮಾಡಿ ಸಾವಿರಾರು ವರ್ಷ ಹಿಡಿಯಕ್ಕೆ ಅದಕ್ಕಿಂತ ಮುಂಚೆ ರಾಜನ್ನ ಹಿಡ್ಕೊಂಡು ಕೊಲ್ಪಟ್ಟೆ ಹಿಡ್ಕೊಂಡು ನಿಂತ್ಕೊಂಡಿದ್ದೀರಾ ನೀವು? ಹೌದು, ಯಾಕೆ ಹಿಡ್ದಿಲ್ಲ? ಕೊಲ್ಪಟ್ಟೆ ಹಿಡ್ಕೊಂಡು ಇಟ್ಕೊಂಡಿದ್ದೀರಾ ನೀವು? ನಾವು ಕಳ್ಳನ ಕೊಲ್ಪಟ್ಟೆ ಹಿಡ್ಕೊಳಕ್ಕೆ ಕಳ್ಳನ ನಾವು? ಸಾಮಾನ್ಯ ಬಲ ಪ್ರಯೋಗ ಮಾಡೋದು. ಸಾಮಾನ್ಯ ಇವೆಲ್ಲ ಸರ್, ಕರ್ನಾಟಕ ತುಂಬಾ ಪೊಲೀಸ್ನವರನ್ನ ಮಾನ ಮರ್ಯಾದೆ ಹೋಗ್ತಾ ಇದೆ. ಕಾಪಾಡ್ಕೊಳ್ಳಿ, ದಯವಿಟ್ಟು ಕಾಪಾಡ್ಕೊಳ್ಳಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಮರ್ಯಾದಿನೇ ಇಲ್ಲ ನಿಮ್ಗೆ. ಬಿಡಿ ಸರ್, ನೀವು ಈ ತರ ದೌರ್ಜನ್ಯ ಮಾಡೋದು ಸರಿನಾ? ಇದು ಸರಿನಾ? ಇದು ನಿಮಗೆ ಸರಿ ಅನ್ನಿಸ್ತಿದೆಯಾ? ಇದು ಸರಿ ಅನ್ನಿಸ್ತಿದೀಯಾ? ಹೌದು. ಹೆಂಗ್ ಸರಿ ಅನ್ನಿಸ್ತಿದೀಯ? ಕರ್ತವ್ಯ ನಾನು ಕಳ್ತನ ಮಾಡಿದ್ದೀನಿ. ಕಳ್ತನ ಮಾಡಿದ್ದೀನಿ. ಇರೋ ನಿಮಿಷ, ನಾನು ಕಳ್ತನ ಮಾಡಿದ್ದೀನಿ, ರೇಪ್ ಮಾಡಿದ್ದೀನಿ. ಸಾರ್ವಜನಿಕ ದುಡ್ಡಲ್ಲಿ ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದ್ದೀನಿ. ತಪ್ಪದು. ನೀವು ಅಪರಾಧ ಕಂಡಿದ್ದೀರಲ್ವಾ? ನೀವೇ ಕೊಟ್ಟಿದ್ದೀರಾ? ನಾವು ಸಾಮಾನ್ಯ ಬಲ ಪ್ರಯೋಗ ಮಾಡಬಹುದು, ನಮ್ಗೆ ಅದಕ್ಕೂ ಅಧಿಕಾರ ಇದೆ. ಲೋಕಲ್ ಪೊಲೀಸ್ ಬೇಕಲ್ವಾ? ಇದಾರೆ, ಅವ್ರಿಗೆ ಎಲ್ಲಿ ಬಂದ್ಮೇಲೆ ನೀವು ಕೇಳ್ಬೇಕಿತ್ತಲ್ವಾ? ನೋಡಿ ಸರ್, ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಐಡೆಂಟಿ ಕಾರ್ಡ್ ತೋರಿಸಿದೀವಿ. ಐಡೆಂಟಿ ಕಾರ್ಡ್ ಅವ್ರಿಗೆ ತೋರಿಸಿದೀವಿ. ಎಲ್ಲಿ ತೋರಿಸಿದ್ದೀರಿ? ತೋರಿಸಿಲ್ಲ. ನಾನು ಖಂಡಿತ ನೋಡಿಲ್ಲ. ಸುಳ್ಳು ಹೇಳ್ಬಿಡಿ ಅಶೋಕ್ ಅವರೇ, ಖಂಡಿತ ನೋಡಿಲ್ಲ. ಪ್ರಾಮಿಸ್ ನೋಡಿಲ್ಲ. ನಾನು ಖಂಡಿತ ನೋಡಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಹೇಳಿ ಸರ್, ನಾನು ಖಂಡಿತ ನೋಡಿಲ್ಲ. ನಾನು ನಮ್ಮ ಮಂಜುನ ಸರಿ ಕಾಲ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿ ಅಂದ್ರೆ ಮಾಡಿದ್ದೀನಿ ನಾನು. ಒಂದ್ ನಿಮಿಷ, ನೀವು ಲೋಕಲ್ ಪೊಲೀಸ್ ಇಲ್ದಲ್ಲಿ ಅದನ್ನು ಕೊಳಪಟ್ಟು ನೋಡಿ ಸರ್, ಸಾಮಾನ್ಯ ಬಲ ಪ್ರಯೋಗವನ್ನ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ. ಎಲ್ಲ ಜನ ಸೇರ್ಕೊಂಡು ಇಲ್ವಾ ನೀವು? ಇಲ್ಲ. ನೀವು ಕೇಳೋ ಪ್ರಶ್ನೆ ಮಾಡಿಲ್ಲ. ನೀವು ಮಾತ್ರ ಚೆನ್ನಾಗಿ ನೀವು ಆ ವ್ಯಕ್ತಿ ಬಂದು ನಮ್ಗೆ ತಳ್ಳಿದ್ರು, ನಾವು ಅದ್ರ ಬಗ್ಗೆ ತಳ್ಳಿದ್ವಿ. ಹೌದು, ನೀವು ಲೋಕಲ್ ಬಂದ್ರೆ ನಮ್ಗೆ ಯಾರು ನೀವು ರೌಡಿಗಳು
ಬಂದ ತಕ್ಷಣ ಅವ್ರಿಗೆ ತೋರಿಸಿ. ನಾನ್ ನೋಡಿಲ್ಲ, ಖಂಡಿತ ನೋಡಿಲ್ಲ. ನಾನ್ ಕಾರ್ ಹತ್ರ ನಿಂತಿದ್ದೀನಿ, ಬಂದರೆ ನಮ್ಮನ್ನ ಹಿಡ್ಕೊಂಡ್ರಿ ನೀವು ಅಷ್ಟೇ. ಯಾವ್ದೇ ಕಾರಣಕ್ಕೂ ತೋರಿಸಿಲ್ಲ ನೀವು. ನೋಡಿ, ಇದೆ ನನ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಮರ್ಯಾದೆ ಹೋಗೋದಿದ್ದೇನೆ. ಆಯ್ತು, ನೀವು ಬೆಳಿಗ್ಗೆ ನೋಡಿ ಐಡಿ ಕಾರ್ಡ್ ತೋರಿಸಿದ್ರೆ ಅವಾಗೇನು ರಿಸೈನ್ ಮಾಡ್ತೀರಿ ಕೆಲ್ಸಕ್ಕೆ ನೀವು? ರಿಸೈನ್ ಮಾಡ್ತೀರಿ ನೀವು? ರಿಸೈನ್ ಮಾಡ್ತೀರಿ ನೀವು? ನಾನು ಜೈಲ್ಗೆ ಹೋಗ್ತೀನಿ ಕಣ್ರಿ. ನೀವು ರಿಸೈನ್ ಮಾಡ್ತೀರಾ? ರಿಸೈನ್ ಮಾಡ್ತೀರಾ? ನೀವು ರಿಸೈನ್ ಮಾಡ್ತೀರಾ? ಐಡಿ ಕಾರ್ಡ್ ತೋರಿಸಿದ್ರೆ ಲೈವ್ ಅಲ್ಲಿ ಬಂದಿದ್ರೆ ರಿಸೈನ್ ಮಾಡ್ತೀರಾ? ನೀವು ರಿಸೈನ್ ಮಾಡ್ತೀರಾ? ನಾನು ಜೈಲ್ಗೆ ಹೋಗ್ತೀನಿ. ವಿಡಿಯೋ ಮಾಡ್ಬೇಕಾದ್ರೆ ನಾನು ಲೈವ್ ಅಲ್ಲಿ ಒಂಥರ ಲೈವ್ ಅಲ್ಲಿ ಒಂಥರ ಮಾತಾಡ್ತೀರಾ ನೀವು? ಲೈವ್ ಅಲ್ಲಿ ಅಂತ ನಾನು ಹೇಳಿಲ್ಲ. ನೀವು ಮಾತಾಡ್ಲೇಬೇಡಿ ಸರ್, ನೀವು ಲೈವ್ ಮಾಡಬೇಡಿ. ಪ್ರೈವೇಟ್ ಅಲ್ಲಿ ನೀವು ಯಾರು ಅನ್ಕೊಂಡ ನಾನು ನೀವು ರೌಡಿ ತರ ಕಳ್ಸಿದ್ರೆ ರೌಡಿ ತರ ಕಳ್ಸಿದ್ರೆ ನೀವು ಪಬ್ಲಿಕ್ ದಯವಿಟ್ಟು ಗಲಾಟೆ ಮಾಡಬೇಡಿ, ಅವ್ರಿಗೆ ದೌರ್ಜನ್ಯ ಮಾಡಬೇಡಿ. ಅವ್ರು ಯಾವ್ದೋ ಒಂದು ಹ್ಯೂಮನ್ ಮಾಡಿ ಸರ್, ನಾವು ನಮ್ಮ ಕರ್ತವ್ಯ ತಪ್ಪು ಮಾಡಿ ತಪ್ಪೇ ಮಾಡಿ ತಪ್ಪೇ. ನೀವು ಬಂದರೆ ಕೊಲ್ಪಟ್ಟಿ ಇಟ್ಕೊಂಡು ಎಲ್ಲರೂ ಹಿಡ್ಕೊಂತೀರಲ್ಲ, ನೀವು ತಪ್ಪಲ್ವಾ? ನೋಟಿಸ್ ಕೊಟ್ರ ನೀವು ನನಗೆ? ನೀವು ಮುಟ್ಟ ಅಧಿಕಾರ ರೈಟ್ಸ್ ಇಲ್ಲ. ಲೋಕಲ್ ಪೊಲೀಸ್ ಬಗ್ಗೆ ನೀವು ಲೋಕಲ್ ಪೊಲೀಸ್ ಬಗ್ಗೆ ಮುಟ್ಟ ಅಧಿಕಾರ ಇಲ್ಲ. ಲೋಕಲ್ ಪೊಲೀಸ್ ಇಂದ ಅವ್ರು ಮುಟ್ಟ ಅಧಿಕಾರ ಇಲ್ಲ. ಒಂದು ನಿಮಿಷ, ನೀವು ಬರಬೇಡಿ. ಹೋಗ್ಬೇಡಿ ಸರ್, ನಮ್ಮ ಕಣ್ಣು ದೂರದಿಂದ ಕರ್ಕೊಂಡು ಹೋಗ್ಬೇಡಿ. ಲೋಕಲ್ ಪೊಲೀಸ್ ಕರ್ಕೊಂಡು ಬನ್ನಿ. ಕಣ್ಣು ದೂರದಿಂದ ಕರ್ಕೊಂಡು ಹೋಗ್ಬೇಡಿ ಸರ್. ಎಲ್ರಿ ನೀವು ಹೋಗಿದ್ದೀರಿ? ಇಲ್ಲ 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 ನಿಂತಿಲ್ವಾ? ನನ್ನ ಮನೆನೇ ಯಾವ್ದು? ನಾನು ಇಲ್ಲೇ ಇರ್ತೀನಿ. ನಾನು ಯಾಕೆ ಎದ್ಕೊಂಡು ಹೋಗ್ಲಿ? ನಮ್ಗೆ ಈ ದೌರ್ಜನ್ಯಗಳೆಲ್ಲ ನಮಗೆ ಗೊತ್ತು. ನಾವು ನಡ್ಸ್ಕೊರಲ್ಲ. ನಿಮ್ಮ ಡ್ಯೂಟಿ ಮಾಡಕ್ ಬಂದಿಲ್ಲ. ನಾವು ಸಮಾಜ ಸೇವೆ ಮಾಡಲ್ಲ. ಹೆಮ್ಮೆಯಿಂದ ಹೇಳ್ಕೊಂತ ಸಮಾಜ ಸೇವೆ ಮಾಡಲ್ಲ. ನಾನು ನೋಡೋಣ ಅದೇನಾಗುತ್ತೆ. ಅದೆಷ್ಟೇ ಸಾಕ್ತೀರಿ ಹಾಕ್ರಿ. ನಾನು ಬೇಸ್ ಮಾಡಕ್ ರೆಡಿ ಇದ್ದೀನಿ. ಎಲ್ಲಿಗೂ ಹೋಗಲ್ಲ ರೀ. ಕಳ್ಳನೇ ರೂಲ್ಸ್ ಇಲ್ಲ. ನೀವು ಬಂದಿರೋದು ಕಳ್ಳಂತಾರ. ನಾನೇ ತಪ್ಪಿಸ್ಕೊಂಡು ಹೋಗ್ತಾರೆ ಅಂದಾಗ ಮುಟ್ಬಹುದು. ತಪ್ಪಿಸ್ಕೊಂಡು ಹೋಗ್ರಿ. ಲೋಕಲ್ ಪೊಲೀಸ್ ತಪ್ಪಿಸ್ಕೊಂಡು ಹೋಗ್ರಿ. ಕಳ್ಳಲ್ಲ ರೀ ನಾನು ಅಂತ ಹೇಳಿರೋ ಅಲ್ಲ. KRS ಪಾರ್ಟಿ ಬಂದಿರೋದ ನಾನು ಈ ದೌರ್ಜನ್ಯ ಸಮಾಜ ಸೇವೆ ಮಾಡೋದಕ್ಕೆ. ನಿಮ್ಮಂತ ದೌರ್ಜನ್ಯ ಒಳ್ಳೆ ಎದಷ್ಟಿಲ್ಲದಿತ್ತು ನಾನು ಬಂದಿರೋದು. ಬಿಡ ಬಿಡ್ರಪ್ಪ, ಬರ್ರ ಹೇಳ್ಕೊತೀನಿ. ನಮ್ಮ ಅಪ್ಪ ಅಮ್ಮಗೆ ಹೆಮ್ಮೆ ಇದೆ. ಮಾಡಿ ಸರ್, ನಾನು ಸಮಾಜ ಸೇವೆ ಮಾಡ್ತಿರೋನು. ಮಾಡಿ ಸರ್. ನಾನು ಗೌರ್ಮೆಂಟ್ ವೆಹಿಕಲ್ ನಾನು ಪ್ರಶ್ನೆ ಮಾಡಿದ ತಪ್ಪ ನಿಮ್ ಪ್ರಕಾರ? ಯಾಕೆ ತಪ್ಪು? ಹೌದು ಸರ್, ಅವ್ರನ್ನ ಕೇಳಿದೀನಿ ನಾನು. ನೋಡಪ್ಪ, ನಿಮ್ದು ಏನಿದೆ ಇವತ್ತು ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಏನಿದೆ ನಿಮ್ಮ ಹತ್ರ ಪ್ರೂಫ್ ತೋರಿಸಿ ಅಂತ ಹೇಳಿದೀನಿ ನಾನು. ತೋರಿಸಿಲ್ಲ ಅವರು. 5 ಕಿಲೋಮೀಟರ್ ನಾವು ಓಡಿಸ್ಕೊಂಡ್ ಬಂದಿದೀವಿ ಅವ್ರನ್ನ. ಏನು ಕೊಡಿಸ್ಕೊಂಡು ಹೋದ್ರಿ? ಅವ್ರು ನಿಲ್ಸಿಲ್ಲ ಗಾಡಿನ. ನಿಮಗೆ ಅಧಿಕಾರ ಏನಾದ್ರು ತಡಿಬೇಕು ಯಾವ್ದಾದ್ರು ವೆಹಿಕಲ್ ಅಂತ? ಅಪ್ಪ, ನಾನು ಸಾರ್ವಜನಿಕ, ನಾನು ಒಬ್ಬ ಟ್ಯಾಕ್ಸ್ ಕಟ್ಟೋನು. ಅಲ್ಲಲ್ಲಪ್ಪ, ನಾನು ಸರ್ ಗಾಡಿ ಸೈಡ್ಗೆ ಹಾಕಿ ಅಂತ ಕೇಳಿದೆ. ಅವರು ಇಲ್ಲ, ಅವ್ರ ಗಾಡಿ ನಿಲ್ಲಿಸ್ಲೇ ಇಲ್ಲ. ಅವರು ನಾವು ಹಿಂದೆನೆ ಕೆಲ್ಸಕ್ಕೆ ಹೋಗ್ತಿದ್ದಂತವ್ರು. ಆಯ್ತು, ಹೇಳ್ಬೇಕಲ್ವ ಅದನ್ನ ನನಗೆ. ರೇ ಮನೆ 7 ಕೊಟ್ಟಿದ್ದು ಹೆಂಗ್ ಹೋದ್ರಪ್ಪ ಅವ್ರು? ಅದನ್ನ ಹೇಳ್ಕೊಂಡ್ ಬಂದಿದ್ರು. ನಮ್ ಗಾಡಿ ನಾವು ನೋಡ್ರಿ, ನಾನು ತೆರಿಗೆ ಕಟ್ತಿರೋರು. ನಮ್ ಗಾಡಿ ಮಿಸ್ಯೂಸ್ ಆಗ್ತಿದೆ, ಯಾರು ಎತ್ಕೊಂಡು ಹೋಗ್ತಾರ ಅಂತ ನಾವು ಪ್ರಶ್ನೆ ಮಾಡಿದೀವಿ. ಅದ್ರಲ್ಲಿ ಏನ್ ತಪ್ಪು? ನೀವು ಮಾಡೋ ರೀತಿಯಲ್ಲಿ ಮಾಡ್ಬೇಕು. ಏನ್ ಬೈದಿದೀವ? ಮಾಡ್ಬೇಡಿ ಅಂತ ಅಲ್ಲ, ಬೈದಿದೀವ? ಏನಾರು ಅಂದಿದೀವ? ನಾವು ಏನಾರು ಕೆಟ್ಟ ಮಾತು ಯೂಸ್ ಮಾಡಿದೀವ? ಏನ್ ಮಾಡಿದೀವಿ? ತೋರಿಸಿ, ಲೈವ್ ಅಲ್ಲಿ ತೋರಿಸಿ, ಕೆಟ್ಟ ಮಾತು ಯೂಸ್ ಮಾಡಿದೀರಾ? ಏನ್ ಮಾಡಿದೀನಿ? ನಾನು ಏನ್ ಕೆಟ್ಟ ಮಾತು ಯೂಸ್ ಮಾಡಿದೀನಿ? ಏನು ಮಾಡಿಲ್ಲ. ತೋರಿಸಿ, ಆಯ್ತು, ನೋಟಿಸ್ ಕೊಡಿ, ನಾನು ಬರ್ತೀನಿ. ಕೊಡಿ ಕೊಡ್ರಿ ರೀ. ಕೊಡಿ ಸರ್. ನೀವು ಬಂದರೆ ನಾಯಿಗಳ ತಲೆ ಹೇಳ್ಕೊಂಡು ಹೋಗ್ತಾರೆ. ನಾಯಿಗಳಲ್ಲ. ನಾನು ಬೇಲಾಗಿದೆ. ತೋರ್ಸ ಮೊಬೈಲ್ ಅಲ್ಲಿ ತೋರಿಸಿ ಸರ್. ಲೆಟರ್ ತರೋಗಿ ಸರ್. ಲೆಟರ್ ರೈಟಿಂಗ್ ಅಲ್ಲಿ ತರೋಗ್ರಿ. ಲೋಕಲ್ ಸ್ಟೇಷನ್ ಅಲ್ಲಿ
ನಾನು ನಾಯಿ ಅಲ್ಲ, ಒಬ್ಬ ಸಮಾಜ ಸೇವೆ, ನಾನು ನಾಯಿ ಅಲ್ಲ. ನಾನು ನಿಮ್ಮ ಸಾಕು, ನಾನು ಎದುರಿಲ್ಲ. ನಾನು ಯಾಕೆ ಎದುರ್ಕೊಳ್ಳಿ? ನಿಮ್ಗೆ ಎಷ್ಟಿರ್ಬೇಕು, ನಮ್ಗೆ ಎಷ್ಟಿರ್ಬೇಕು ಕರೆಕ್ಟ್ ಆಗಿರೋರಿಗೆ. ನಾನು ಒಬ್ಬ ಪ್ರಾಮಾಣಿಕ, ನಾನು ಸಮಾಜ ಸೇವೆ ಮಾಡೋನು. ನಿಮ್ಮಂತ ಅಕ್ಕೆ ಸಾಕ್ರಿ, ನಾನು ಎದುರಲ್ಲ. ನಾನು ಮುಂದಿನ ಸರಿ ಫೋನ್ ಮಾಡಕ್ಕೆ ರಾಜು ನನ್ನ ಲೈವಲ್ಲಿ ಸರ್, ಫೋನ್ ಲೈವಲ್ಲಿ ಇದೆ. ರಾಜು ಫೋನ್ ಮಾಡಿ ಮುಂದಿನ ಸರಿ ರಾಜು ಫೋನ್ ಮಾಡಕ್ಕೆ. ಲೋಕಲ್ ಪೊಲೀಸ್ ಬರಂಗಿಲ್ಲ ನಿಮ್ಮಂತರ ಜನ ಸಾವಿರ ಸಲ ಕೇಸ್ ಹಾಕೊಂಡು ನಾನು ಎದುರಲ್ಲ. ಸರ್ಕಾರಿ ಕೆಲಸ ಮಾಡೋರು ಲೋಕಲ್ ಪೊಲೀಸರು ಫೋನ್ ಮಾಡಿದ್ರೆ ನೀವ್ ಹೆಂಗ್ ಬಂದ್ರಿ? ನೀವು ಸಪೋರ್ಟ್ ಲೋಕಲ್ ಪೊಲೀಸ್ ಮುಂದೆ ನಮ್ಗೆ ನೀವು ಅವ್ರ ಜೊತೆ ಬರ್ಬೇಕಲ್ವಾ? ನೋಡಿ ಸರ್, ನಾವೇ ಕರ್ಕೊಂಡು ಹೋಗಿ ಒಂದ್ ನಿಮಿಷ, ನಿಮ್ ಜೂಕ್ ಸೇಫ್ಟಿ ನಾವೇ ಅಲ್ವಾ? ಪ್ರೈವೇಟ್ ಅವ್ರು ಬಂದಿದ್ದೀರಾ? ಇಲ್ಲ, ನಾವೇ ತಾನೇ ಸಪೋರ್ಟ್. ನೀವು ಪ್ರೈವೇಟ್ ಲೋಕಲ್ ಪೊಲೀಸ್ ಇಲ್ದ ನೀವು ಬಂದಿದ್ದೀರಾ? ಉದಾಹರಣೆ, ಇವ್ನು ನಕ್ಸಲೇಟು. ಒಂದ್ ನಿಮಿಷ, ಇವ್ನು ನಕ್ಸಲೇಟು. ಒಂದ್ ನಿಮಿಷ, ನಾನು ಹೇಳಕ್ ಕೇಳ್ರಿ. ಹೇಳಿ ಸರ್, ನಾನು ನಕ್ಸಲೇಟು ಅವ್ರಿಗೆ ಹೇಳಿಲ್ಲ. ಬಾಂಬ್ ಹಾಕಿ ನಿನ್ ಸುಟ್ಟಾಕ್ಬಿಟ್ಟ. ಉದಾಹರಣೆ, ಲೋಕಲ್ ಪೊಲೀಸ್ ಹೆಂಗ್ ಬಂದು ನಿಮ್ಮನ್ನ ಯಾರು ಸೇಫ್ಟಿ? ನಿಮ್ ಜವಾಬ್ದಾರಿ ಯಾರು? ನಾವು ನೀವು ನಮ್ಮ ಹೆಂಗ್ ಬಂದ್ರಿ? ಕಾಮನ್ ಸೆನ್ಸ್ ಇದೆ ಸರ್. ಪೊಲೀಸ್ ಅಂದ್ಬಿಟ್ಟು ನಾವೇಗ್ ನಂಬ್ಲಿ ಸರ್? ಐಡೆಂಟಿ ಕಾರ್ಡ್ ತೋರಿಸ್ಬೇಕು. ತೋರಿಸಿಲ್ಲ ಅವ್ರು ಸುಳ್ಳು ಹೇಳ್ತಿದ್ದಾರೆ. ನಾನು ಸರ್ವೆ ಒಂದು ಅರ್ಧ ಗಂಟೆ ಆಗಿದೆ. ಇನ್ನು ಲೋಕಲ್ ಪೊಲೀಸ್ ಬಂದಿಲ್ಲ. ಇವ್ರು ಪ್ರೈವೇಟ್ ಹೆಸರು ಫೋನ್ ಮಾಡಿ ತಿಳಿಸಿದೀವಿ. ಹೆಂಗ್ ಗೊತ್ತಾಯ್ತು? ನೀವು ದೊಡ್ಡ ದೊಡ್ಡ ಕಳ್ಳರು ರೇಪಿಸ್ಟ್ ಯಾಕೆ ಹಿಡಿತಾ ಇಲ್ಲ? ಮತ್ತೆ ನಮ್ ಕೈಲಿ ನಾವು ಯಾಕೆ ಹಿಡಿತಾ ಇಲ್ಲ? ಹುಡುಕಿ ಮಂದಿ ಹಿಡಿಯಕ್ಕಾಯ್ತು ನಿಮ್ಗೆ. ರೇಪ್ ಮಾಡಿರೋರು ಹಿಡಿಯಕ್ಕಾಗ್ಲಿಲ್ಲ. ಸೌಜನ್ಯ ಕೇಸು 15 ವರ್ಷ ಆಯ್ತು, ಹಿಡಿಯಕ್ಕಾಗಿಲ್ಲ ನಿಮ್ ಕೈಲಿ. KRS ಪಾರ್ಟಿಯವ್ರನ್ನ ಹುಡುಕೊಂಡ್ ಬಂದು ಹಿಡಿತೀರಿ ಅಲ್ಲ? ನಿಮ್ಗೆ KRS ಪಾರ್ಟಿಯವ್ರನ್ನ ಹುಡುಕೊಂಡ್ ಬಂದು ಹಿಡಿತೀರಿ ಮಧ್ಯರಾತ್ರಿಲಿ ಹಿಡ್ಕೊಂಡ್ ಬಂದು ಹಿಡಿತೀರಿ. ಸೌಜನ್ಯ ಕೇಸ್ ಹಿಡಿಯಕ್ಕಾಯ್ತಿಲ್ಲ ನಿಮ್ ಕೈಲಿ, ಪೊಲೀಸ್ನವ್ರ ಕೈಲಿ. ಯಾರು ಮಾತಾಡ್ಬೇಡಿ ಸರ್. ಈಗ ನೀವು ಅರೆಸ್ಟ್ ಮಾಡಕ್ ಬಂದಿದ್ದೀರಾ, ಲೆಟರ್ ಕೊಡಿ. ಸಿವಿಲ್ ಡ್ರೆಸ್ ಬಂದಿರಾ? ಡ್ರೆಸ್ ಎಲ್ಲ ನಿಮ್ದು? ಸಿವಿಲ್ ಡ್ರೆಸ್ ಯಾರು ಬಂದಾರ ಸರ್? ಡ್ರೆಸ್ ಎಲ್ಲ ಸರ್ ನಿಮ್ದು? ನಾನು ಐಡೆಂಟಿ ಕಾರ್ಡ್. ನಾನು ಪೊಲೀಸ್ ಸರ್, ನಾನು ಪೊಲೀಸ್ ಇರ್ಲಿ. ನಾನು ಪೊಲೀಸ್ ಜಾಬ್ ಆಯ್ತಾ? ನಾನು ಕಾರ್ಡ್ ಇಲ್ಲ, ನಾನು ಪೊಲೀಸ್. ನಾನು ಹೇಳ್ತಾ ಇಲ್ಲ, ನಾನು ಐಡೆಂಟಿ ಕಾರ್ಡ್ ಸರ್. ಲೋಕಲ್ ಪೊಲೀಸ್ ಕಳ್ಳರನ್ ಬಿಟ್ಟು ಪ್ರಾಮಾಣಿಕರನ್ನ ಹಿಡೀರಿ ಅಂತ ಕೊಟ್ಟಿದ್ದಾರೆ ನಿಮ್ಗೆ. ಕಳ್ಳರನ್ನ ಹಿಡಿಬೇಡ್ರಿ, ನೀವು ಪ್ರಾಮಾಣಿಕರನ್ನ ಹಿಡೀರಿ. ಸಮಾಜ ಸೇವೆ ಮಾಡಕ್ ಲೋಕಲ್ ಪೊಲೀಸ್ ಮಾತಾಡ್ರಿ. ಕರ್ನಾಟಕ ಜನತೆ ನಮಗೆ ಗೊತ್ತಿಲ್ಲ. ಲೋಕಲ್ ಪೊಲೀಸರು ಕೆಲವೊಂದಿಗೆ FIR ಇಂದ ಬಂದು ಅರೆಸ್ಟ್ ಮಾಡ್ಬೋದಂತೆ. ನಾವು ಇಂಥ ಬಡಪಾಯಿಗಳನ್ನ ಇದು ಮಾಡ್ತಿದ್ದಾರೆ. ನಾವು ಎಲ್ಲಿ ಹೋಗ್ಬೇಕು? ನ್ಯಾಯ ಕೊಡ್ಬೇಕು, ಬಡಪಾಯಿಗಳಿಗೆ ನ್ಯಾಯ ಕೊಡ್ಬೇಕು. ಇವರು ನೆಲಬಾಗ್ಲದಿಂದ ಬಂದ್ಬಿಟ್ಟಿಲ್ಲಿ, ನೆಲಬಾಗ್ಲದಿಂದ ಚಿತ್ರದುರ್ಗ ಬಂದು ಅರೆಸ್ಟ್ ಮಾಡ್ತೀವಿ ಅಂತ ಬಂದಿದ್ದಾರೆ. ನಾವೇ ಮಾಡೋಣ? ಆರೋಪಿ ಬಂದ ಯಾರ್ರಿ ಆರೋಪಿ? ನಾನು ಆರೋಪಿನ? ಏನ್ರಿ ಆರೋಪಿ ಆಗ್ಬಿಡ್ತೀನಿ? ಯಾವ ಕಳ್ತನ ಮಾಡಿದ್ದೀರಾ? ಮತ್ತೆ ಕೊಡಿ. ನಾನು ನೋಡಿಲ್ಲ. ಕೊಡಿ. ಸರ್, ನೀವು ಶಾಸ್ತ್ರ ಹೇಳಕ್ ಬಂದಿಲ್ಲ ಇಲ್ಲಿ.
FIR ತೋರಿಸಿ. ನಾನು ನೋಡಿಲ್ಲ, FIR ತೋರಿಸಿ. ತಪ್ಪಿಸ್ಬೇಡಿ FIR ತೋರಿಸಿ. ತಪ್ಪಿಸ್ಬೇಡಿ ಏಯ್, ತಪ್ಪಿಸ್ಬೇಡಿ ಅಂತಾನೆ. FIR ತೋರಿಸು. ಏಯ್, ನಡಿ ಅಲ್ಲಿ. ಕಾಂಟ್ರಿ ನನ್ನ ಮಗ ಅಲ್ಲ ನಾನು. FIR ತೋರಿಸಿ. FIR ತೋರಿಸಿ. FIR ತೋರಿಸಿ. ನಾನು ತೋರಿಸಿದೀನಿ. ತೋರಿಸಿ. ಪದೇ ಪದೇ ತೋರ್ಸಕ್ಕಾಗಲ್ಲ. ನಾಟಕ ಆಡ್ಬೇಡ್ರಿ. ಬೇಡ. FIR ತೋರಿಸಿ. FIR ತೋರಿಸಿ. ತೋರಿಸಿ. FIR ತೋರಿಸಿ. FIR ತೋರಿಸಿ. FIR ತೋರಿಸಿ. FIR ತೋರಿಸಿ. ತೋರಿಸಿದೀನಿ ನಾನು. ಇವತ್ತು ತೋರಿಸಿ. ಮಾಡಿ ಕರೀರಿ. FIR ತೋರಿಸಿ. ದಯವಿಟ್ಟು FIR ತೋರಿಸಿ ಸರ್. ತೋರಿಸಿದೀನಿ ನಾನು ಸರ್. ತೋರಿಸಿ. 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 ನಾನು ನೋಡಿಲ್ಲ ಸರ್, ಖಂಡಿತ ನಾನು ನೋಡಿಲ್ಲ. ನೀವು ಸುಮ್ಮನೆ ಹೇಳ್ಬೇಡಿ ನೀವು. ನಾನು FIR ತೋರಿಸಿ. ನಾನು ಲೋಕಲ್. ನಾನು ಖಂಡಿತ ನೀವು FIR ತೋರಿಸಿಲ್ಲ, ನಾನು ನೋಡಿಲ್ಲ. ಸುಳ್ಳು ಹೇಳ್ಬೇಡಿ ನೀವು ಸುಮ್ಮನೆ. ಖಂಡಿತ ನಾನು ನೋಡಿಲ್ಲ. ಮತ್ತೆ ತೋರಿಸಿ ಸರ್, ಮತ್ತೆ ತೋರಿಸಿ. ಮತ್ತೆ ತೋರಿಸಿ. ಅದೇನು ಏನು ಸಿಸ್ಟಮ್ ಅಲ್ಲಿ ಏನು ತರಬೇಕು ನೀವು? FIR ಜಾಬಲ್ಲಿ ಬಂದಿದ್ದೀರಿ. ತೋರಿಸಿ. ತೋರಿಸಲ್ಲ ಬರೋದಿಲ್ಲ ನಾನು. ನಾನೇ ಬರ್ಲಿ. ಸ್ವಾಮಿ ಇವರು FIR ತೋರಿಸಿಲ್ಲ. FIR ತೋರಿಸ್ತಿಲ್ಲ. ತೋರಿಸಿ. ಅರೆಸ್ಟ್ ವಾರೆಂಟ್ ತರಬೇಕು. ಅರೆಸ್ಟ್ ವಾರೆಂಟ್ ತಗೊಂಬನ್ನಿ. ಇವಾಗ ತೋರಿಸಿ. ನಾಯಿ ಬೀದಿಲಿ ನಾಯಿಗಳು ನಾವು. ನೀವು ಎಳ್ಕೊಂಡು ಹೋಗಿ ಬಂದ್ಬಿಡಕ್ಕೆ. ಸ್ವಾಮಿ ನೀವು ಬಂದಿದ್ದೆ ಹಂಗೆ ಬಂದ್ರ ನಮ್ ರಾಜನ ಕೊಲ್ಪಟ್ಟಿ ಇಟ್ಕೊಂಡಿದ್ದೀರಿ. ಕಳ್ಳನವನು, ರೇಪಿಸ್ಟ್ನವನು, ರೇಪಿಸ್ಟ್ನ ಕಳ್ಳನವನು, FIR ತೋರಿಸಿ. ರೇಪಿಸ್ಟ್ನ ಕಳ್ಳನವನು. FIR ತೋರಿಸಿ. FIR ತೋರಿಸಿ. ದಯವಿಟ್ಟು ಮಾತಾಡೋದಲ್ಲ. ನೀವು ಬಂದಿದ್ದ ತಪ್ಪು. ನೀವು ಬಂದಿದ್ದ ತಪ್ಪು. ಇವ್ರು ಬಂದ್ಬಿಟ್ಟು ದೌರ್ಜನ್ಯ ಅರೆಸ್ಟ್ ಮಾಡಕ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಸಹಕಾರ ಕೊಟ್ಟರೆ ಸಾಕು. FIR ಇಲ್ದ ಅದಂಗ್ ಕರ್ತವ್ಯ ಅದಂಗ್ ಯಾವ ಕರ್ತವ್ಯ ಮಾಡಕ್ ಅಣ್ಣ ಇಲ್ಲಿ ಅಣ್ಣ ಒಂದ್ ನಿಮಿಷ ಶೇಖರ, ಒಂದೇ ನಿಮಿಷ. ನಾನು ಕಳ್ಳ ಅಲ್ಲ, ರೇಪ್ ಮಾಡಿಲ್ಲ, ಕಳ್ತನ ಮಾಡಲ್ಲ. ಗೌರ್ಮೆಂಟ್ ವೆಹಿಕಲ್ ನಮ್ ಸರ್ಕಾರ ದುಡ್ಡು ಮಿಸ್ಯೂಸ್ ಆಗ್ತಿದ್ದು ಪ್ರಶ್ನೆ ಮಾಡಿದೀನಿ. ಬೆಂಗಳೂರಿಂದ ಬರ್ಬೇಕು ಅರೆಸ್ಟ್ ಮಾಡಕ್ಕೆ. ಇವರು ಬೆಂಗಳೂರಿಂದ ಬಂದಾರ ಅರೆಸ್ಟ್ ಮಾಡಕ್ಕೆ. ಬೆಂಗಳೂರಿಂದ ಬರ್ಬೇಕಾ? ನನಗೆ ಫೋನ್ ಮಾಡಿ ನಾನು ಹೋಗ್ತಾ ಇರ್ಲಿಲ್ವಾ? ನಾವು ಮಾತಾಡ್ತಿದ್ದೀವಿ ತಾನೆ. ಮಾತಾಡು. ಯಾಕ್ರಿ ಆವಾಜ್ ಬೇಡ. ಬಂದಿದ್ದೀರಿ ಬಂದ್ರೆ ಲೋಕಲ್ ಯಾರು ಮಾತಾಡ್ಬೇಡ್ರಿ. ಅರೆಸ್ಟ್ ಮಾಡ್ಕೊಂಡವ್ರು ಬಿಡಿ ಸರ್. ಒಂದ್ ಸೆಕೆಂಡ್ ಬನ್ನಿ ಸರ್. ನಿಮ್ಗಿಂತ ದೊಡ್ಡ ಕಳ್ರಲ್ಲ. ಶ್ರೀಧರ್ ಕರಿ ಅಲ್ಲ, ಅವ್ನು ರಾಜುಗೆ ಮಲ್ಲಿಕಾರ್ಜುನ್ ಭಟ್ರಿಗೆ ಮತ್ತೆ ಮಂಜುನಾಥ್ ಸರಿ ಕಾಲ್ ಮಾಡೋದು ಹೇಳು. ಅವ್ರು ನನಗೆ ಮಾಡ್ತಾ ಇದ್ದಾರೆ. ಫೋನ್ ಲೈವ್ ಅಲ್ಲಿ ಐತೆ. ಸರ್ ನೀವು ಬಂದಿತ್ತು ಅರ್ಥನೇ ಸರಿ ಇಲ್ಲ ಸರ್. ಬಂದು ಅವನ್ನ ಕೊಲ್ಪಟ್ಟಿ ಹಿಡ್ಕೊಂಡಿದ್ದೀರಲ್ಲ. ಕೊಲ್ಪಟ್ಟಿ ಹಿಡಿದಿಲ್ಲ ಸರ್. ಇಲ್ಲ ನನಗೆ ಪೊಲೀಸ್ ಮೇಲೆ ನಂಬಿಕೆನೇ ಇಲ್ಲ. ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ. ಏನಾಗಲ್ಲ. ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಈ ಮನೆಯಲ್ಲಿ ಮಾತಾಡಿ ಅವರು ನೆಮ್ಮದಿಗಿರಿ. ಯಾರ್ದೋ ಒಂದು ಒಳ್ಳೆ ಮಾಡೋದು ಖಂಡಿತ ಮಾಡ್ಲಿ. ಒಳ್ಳೆ ಕೆಲಸ ಮಾಡೋದು ನಾವು ಸಾಕು. ನನ್ನದು ಮಲ್ಲಿಕಾರ್ಜುನ್ ಭಟ್ರಿಗೆ ಮತ್ತೆ ಮಂಜುನಾಥ್ ಸರ್ ಹೊಡೆದಿದ್ರು ಅವ್ರು ನೋಡ್ತಿದ್ರೆ ಒಂದ್ ನಿಮಿಷ ನಾವೇನಾರು ಅವ್ರು ಹೊಡೆದಿದ್ರೆ ಕಾನೂನು ಆಗಲ್ಲ ಸರ್. ನಾವು ಒಂದ್ ನಿಮಿಷ ನಾವೇನಾರು ಅವ್ರ ಪ್ರೈವೇಟ್ ಡ್ರೆಸ್ ಅಲ್ಲಿ ಬಂದಿರೋ ನಾವು ಬಿಡಿ ಸರ್. ಅದ್ರಲ್ಲಿ ಏನಿದೆ, ನೀವು ಫೋನ್ ಮಾಡಿ ನಾನು ಬರ್ತಿದ್ದೆ ಸರ್. ನೀವೇ ನಾನು ಬೆಳಗ್ಗೆಯಿಂದ ಫೋನ್ ಮಾಡಿ ನಾನು ಬರ್ತಿದ್ಯಲ್ಲ. ನೀವು ಯಾಕೆ ಇಷ್ಟೊಂದು ನಿಮಿಷ ತಗೊಂಡ್ ಬಂದ್ರಿ?
ಐಡೆಂಟಿಫೈ ಮಾಡಿದಾಗ ಲೋಕಲ್ ಪೊಲೀಸ್ ಸಪೋರ್ಟ್ ಕಳ್ತನ ಮಾಡಿದೀವಲ್ಲ ನಾವು ಕಳ್ಳರನ್ನ ಕೋಟಿ ಕೋಟಿ ಲೂಟಿ ಮಾಡೋದು ನಿಮ್ಗೆ ಹಿಡಿಯೋಕ್ಕಾಗ್ತಾ ಇಲ್ಲ. ನಿಮ್ಗೆ ಸಾವಿರಾರು ಕೋಟಿ ನಮ್ ಜನಗಳದ ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ. ಅವ್ರು ಹಿಡಿಯಕ್ಕಾಗಲ್ಲ ನಿಮ್ ಕೈಲಿ. ನಮ್ಮಂತವ್ರ ಮೇಲೆ ಹೋರಾಟಗಾರರ ಮೇಲೆ ಬರ್ತೀರಿ ನೀವು. ಕೋಟಿ ಗಟ್ಟಲೆ ನಾವೆಲ್ಲೂ ಹೋಗಲ್ಲ ಸರ್. ಬ್ರದರ್ ಹೇಳಿ ಬರ್ಬೇಕು ಮಾಡಿ ಬೇಕಾದ್ರೆ ನೀವು ಹೋಗಿ ನಾವು ಹಿಂದೆನೆ ನಾನು ಬರ್ತೀನಿ. ನಾನು ಹಂಗೆ ಎತ್ಕೊಂಡು ಹೋಗೋ ಮನುಷ್ಯನೇ ಅಲ್ಲ ನಾನು. ಒಂದು ಗೌರ್ಮೆಂಟ್ ವೆಹಿಕಲ್ ಓದಿ ನೋಡಿ ಸರ್. ಉಮೇಶ್ ಅವರೇ ಬನ್ನಿ ಲೋಕಲ್ ಸ್ಟೇಷನ್. ಇಲ್ಲ ಇಲ್ಲ ಬರೋದೇನಿಲ್ಲ. ಇಲ್ಲೆಲ್ಲ ಹೋಗುತ್ತೆ. ಇಲ್ಲೇ ನನ್ನ ಲೋಕಲ್ ಪೊಲೀಸ್ ಬಂದಿದ್ದಾರೆ, ಮಾತಾಡ್ತಾರಂತೆ. ನಮಗೆ ಗೊತ್ತಿರಂಗೆ ಇವ್ರು ಪೊಲೀಸ್ ಐಡೆಂಟಿ ಕಾರ್ಡ್ ತೋರಿಸ್ರು. ಇನ್ನಿಬ್ರು ಬಂದಿದ್ರೆ ರೌಡಿಗಳು. ಇನ್ನಿಬ್ರು ಇದ್ದಾರೆ. ಇವಾಗೆಲ್ಲ ತೋರ್ಸೋದು ಅವಾಗಲೇ ತೋರಿಸಿದ್ರು ಸರ್. ತೋರಿಸಿಲ್ಲ. ಯಾವುದೇ ವಿಡಿಯೋದಲ್ಲಿ ಲೈವ್ ಅಲ್ಲಿ ಇಲ್ಲ ನೋಡಿ ಲೈವ್ ಇದೆ. ನಾನು ಅದನ್ನೇ ಚಾಲೆಂಜ್ ಮಾಡಿದ್ ನಿಮ್ಗೆ. ಲೈವ್ ಅಲ್ಲಿ ಏನಾರ ನೀವು ತೋರಿಸಿರೋದು ಬಂದೈತೆ ಅಂದ್ರೆ ನಾನು ಜೈಲ್ಗೆ ಹೋಗ್ತೀನಿ. ನೀವು ರಾಜೀನಾಮೆ ಕೊಡ್ತೀರಾ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀರಾ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀರಾ ನೀವು? ಲೈವ್ ಅಲ್ಲಿ ಏನಾರು ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು. ನಾನು ಜೈಲ್ಗೆ ಹೋಗ್ತೀನಿ ಅಷ್ಟೇ. ಒಂದು ಎರಡು ಇವರೊಬ್ರು ಸರ್. ನೀವು ನೋಡಿ ಸರ್, ನಾವು ಪ್ರೆಸ್ಗೆ ಉತ್ತರ ಕೊಡುವಷ್ಟಿಲ್ಲ. ನಮ್ಮ ದಯವಿಟ್ಟು ಸುಮ್ಮನೆ ಇರಿ. ಮಾತಾಡ್ರಿ ಮಾಡ್ತಾ ಇಲ್ಲ ಸರ್. ಖಂಡಿತ ಇಲ್ಲ ಸರ್. ನಾವು ಸರಳವಾಗಿ ಅವ್ರನ್ನ ಕರೆದಿದ್ದೀವಿ. ಅವ್ರು ಬರ್ದೇನೆ ತುಂಬಾ ಅವಶ್ಯಕತೆ ಇಲ್ಲ ಸರ್. ಗೌರ್ಮೆಂಟ್ ಅಧಿಕಾರಿಗಳಂತೆ ನಾವು ಸ್ವಲ್ಪ ಹಳ್ಳಿ ಜನಗಳು ಪ್ರೈವೇಟ್ ಬಸ್ ಅಲ್ಲಿ ಬಂದಿದ್ರೆ ನಾವೇನಾದ್ರೂ ನಾಳೆ ನಾವೇ ಅನುಭವಿಸ್ಬೇಕು ಅಲ್ವಾ? ನಮಗೆ ಕಾನೂನು ಗೊತ್ತಿಲ್ಲ. ಪ್ರೈವೇಟ್ ಸಪೋರ್ಟ್ ಇಲ್ಲದೆ ಒಬ್ಬ ಆರೋಪಿ ಅಂತ ಮಾಡೋದು ತಪ್ಪಲ್ಲ ಸರ್. ಇಲ್ಲ ಗೌರ್ಮೆಂಟ್ ಒಬ್ಬ ವ್ಯಕ್ತಿನ ಆರೋಪಿ ಅಂತ ಅದಂಗೆ ಒಬ್ಬ ಆರೋಪಿ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಅವ್ನ ಏನ್ ತಪ್ಪು ಮಾಡಿದ್ದಾನೆ? ಕೊಲೆ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ, ಏನ್ ಮಾಡಿದ್ದಾನೆ? ನಾವು ಬೆಂಗಳೂರಿಂದ ಬೆಳಿಗ್ಗೆ ನಾವು ಇಲ್ಲಿಗೆ ಬರ್ತಾ ಇದ್ದು, ಅವಾಗ ಬೆಳಿಗ್ಗೆ 7 ಗಂಟೆಯಲ್ಲಿ ಬೆಳಿಗ್ಗೆ 7 ಗಂಟೆಯಲ್ಲಿ ಒಂದು ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಾ ಇತ್ತು. ನಾವು ಅದನ್ನ ಅಡ್ಡ ಹಾಕಿಂದ್ರೆ ಬರೋ ರೋಡಲ್ಲೇ ಪ್ರಶ್ನೆ ಮಾಡಿದ್ರು. ಸರ್ ಗಾಡಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳಿದ್ರು. ಅವರು ನಿಲ್ಲಿಸ್ಲಿಲ್ಲ. ನಾವೇನ್ ಮಾಡಿದ್ವು, ಅದನ್ನ ಫಾಲೋಅಪ್ ಮಾಡ್ಕೊಂಡು ಒಂದು 5 ಕಿಲೋಮೀಟರ್ ಫಾಲೋಅಪ್ ಮಾಡ್ಕೊಂಡು ಬಂದಾದ್ಮೇಲೆ ನಾವೇನೇ ಗಾಡಿನ ಅಡ್ಡ ಹಾಕ್ಬಿಟ್ಟು ಸರ್ ಗಾಡಿ ಎಲ್ಲಿಗೆ ಹೋಗ್ತಿದ್ಯೆ, ನಿಮ್ದು ಗಾಡಿ ಎಲ್ಲಿಗೆ ಹೋಗ್ತಿದೆ, ಅದನ್ನ ಏನಾರ ನಿಮ್ಗೆ ಡಾಕ್ಯುಮೆಂಟ್ ಇದೆ ಕೊಡಿ ಅಂತ ನಾವು ಕೇಳಿದ್ವು. ಅವ್ರ ಹತ್ರ ಏನು ಉತ್ತರ ಇರಲಿಲ್ಲ. ಆಯ್ತು ಐಡಿ ಕಾರ್ಡ್ ಕೊಡಿ ಸರ್ ಅದು. ನಾವೆಲ್ಲರೂ ಇಲ್ಲಿರೋರು ಸರ್ಕಾರಿ ಅಧಿಕಾರಿಗಳದು, ಎಲ್ಲರೂ ಐಡಿ ಕಾರ್ಡ್ ಕೊಡಿ ಸರ್, ನೀವು ತೋರಿಸ್ಬಿಟ್ಟು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅನ್ನೋದು ಒಂದು ಬುಕ್ ಇರುತ್ತೆ ಗಾಡಿಯಲ್ಲಿ, ಲಾಗ್ ಬುಕ್ ಇರುತ್ತೆ, ಅದನ್ನ ತೋರಿಸ್ಬಿಟ್ಟು ಹೊರಟೋಗಿ ಸರ್ ಅಂದು. ಅವ್ರು ಯಾವ್ದೇ ಕಾರಣಕ್ಕೂ ಏನು ತೋರಿಸ್ಲಿಲ್ಲ. ನಾವು ಹಾಗಾಗಿ ಪ್ರಶ್ನೆ ಮಾಡಿದ್ವು. ಆಮೇಲೆ ನಾನೇ ಹೇಳಿದೆ, ನಾವು ಲೈವ್ ಅಲ್ಲಿ ಇದೆ, ವಿಡಿಯೋದಲ್ಲಿ ಇದೆ ಸರ್, ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಕೆಲಸನಾ ಅಂತ ನಾನು ಕೇಳಿದೆ. ಹ್ಞೂ ಸರ್ ಅಂದ್ರು. ಸರಿ ಸರ್ ನೀವು ಹೋಗಿ, ನಾನು ನಮ್ಮ ಮರಾಠಿ ಸರ್ ಹತ್ರ ಕೇಳ್ಬಿಟ್ಟು ನಾನು ಗಾಡಿ ನಂಬರ್ ತಗೊಂಡಿದ್ದೀನಿ, ಕೇಸ್ ಹಾಕ್ತೀವಿ ಅಂತ ಹೇಳಿದೆ. ಸರಿ ಸರ್ ಅರ್ಜೆಂಟ್ ಇದೆ ಅಂತ ಅವ್ರು ಹೊರಟೋದು. ಅಷ್ಟೇ ನಡೆದಿರೋದು. ಯಾವುದೇ ಕಾರಣಕ್ಕೂ ನಾವು ಒತ್ತರಕ್ಕೂ ಹೋಗಿಲ್ಲ, ಟಚ್ ಮಾಡಿಲ್ಲ, ಅವರು ನಮ್ಗೇನು ಮಾಡಿಲ್ಲ. ಇವ್ರೇನಂತ ಹೇಳ್ತಾ ಇದ್ದಾರೆ ಸರ್ ಇವರು ನಾನು ಊಟ ಮಾಡಿ ಆರಾಮ ಮಾತಾಡ್ತಾ ನಿಂತಿದ್ದು. ಬಂದವರೇನೆ, ನಾನು ಇಲ್ಲಿ ನಮ್ಮ ಗಾಡಿ ಇದೆ ಅಲ್ಲಿ ನಿಂತ್ಕೊಂಡಿದ್ದೀನಿ, 1 ನಿಮಿಷ ಬಂದವರು ಏನ್ ಮಾಡಿದ್ರು, ನಮ್ಮನ್ನ ಹಿಡ್ಕೊಂಡ್ರು. ಯಾಕೆ ಸರ್ ಅಂತ
ಆಮೇಲೆ ನಮ್ಮ ಮುಂತರಾಜನ್ನ ಯಾರೋ 3 ಜನದಲ್ಲಿ ಒಬ್ರು ಇಟ್ಕೊಂಡಿದ್ರು. ಯಾಕೆ ಸರ್ ಅಂದು ನಿಮ್ಮೆಲ್ಲ ಅರೆಸ್ಟ್ ವಾರೆಂಟ್ ಆಗಿದೆ, ಅರೆಸ್ಟ್ ವಾರೆಂಟ್ ತೋರಿಸಿ ಬರ್ತೀನಿ ಎಂದೆ. ಅದಕ್ಕೆ ಇವರು ಯಾವುದೇ ರೀತಿ ತೋರಿಸಲಿಲ್ಲ. ಐಡಿ ಕಾರ್ಡ್ ಕೊಡಿ ಅಂದ್ರೆ ಐಡಿ ಕಾರ್ಡ್ ಕೊಡ್ಲಿಲ್ಲ. ಕೊಟ್ಟಿದೀವಿ ಅಂತ ವಾದ ಮಾಡ್ತಾ ಇದ್ದಾರೆ. ಬಟ್ ನನ್ನ ಲೈವ್ ಅಲ್ಲಿ ಇದೆ, ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಅಕಸ್ಮಾತ್ ಏನಾರ ಲೈವ್ ಅಲ್ಲಿ ಏನಾರವ ಇವ್ರು ಐಡಿ ಕಾರ್ಡ್ ತೋರಿಸಿದ್ರೆ ನಾನು ಜೈಲಿಗೆ ಹೋಗಕ್ ರೆಡಿ ಇದ್ದೀನಿ ಸಮಾಜ ಸೇವೆಗೋಸ್ಕರ. ಇವ್ರು ಏನಾರವ ಐಡಿ ಕಾರ್ಡ್ ಏನಾರ ತೋರಿಸಿದ್ರೆ ನಾನು ಜೈಲಿಗೆ ಹೋಗ್ತೇನೆ. ಐಡಿ ಕಾರ್ಡ್ ತೋರಿಸಿಲ್ಲ ಅಂದ್ರೆ ಇವ್ರು ರಾಜೀನಾಮೆ ಕೊಡ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆನಾ ಸರ್? ಕಾರಣ ಏನು ಹೇಳಿ? ಓಕೆನಾ? ನಿಮ್ಮೇಲೆ ಏನಕ್ಕೆ ಎಫ್ಐಆರ್ ಆಗಿದೆ? ಏನಕ್ಕಾಗಿದೆ ನಮಗೆ ಗೊತ್ತಿಲ್ಲ. ನೆಲಮಂಗಲದಿಂದ ಹಿರಿಯರಿಗೆ ಬಂದಿದ್ದಾರೆ. ಒಂದು ಫೋನ್ ಮಾಡಿದ್ರೆ ನಾನೇ ಹೋಗ್ತಾ ಇದ್ದೆ. ಸರ್ ನಿಮ್ಮ ಮೇಲೆ ಈ ತರ ಕಂಪ್ಲೇಂಟ್ ಆಗಿದೆ ಬನ್ನಿ ಅಂತ ನಾನು ಹೋಗ್ತಾ ಇದ್ದೆ. ಹಿರಿಯರಿಂದವ ಇವ್ರು ಬರುವಂತ ಅವಶ್ಯಕತೆ ಏನಿದೆ? ರಾತ್ರಿ 11 ಗಂಟೆಯಲ್ಲಿ ಬಂದು ನಮ್ಮನ್ನ ಅರೆಸ್ಟ್ ಮಾಡಿ ಕಳ್ಳರನ್ ತರ ಇಟ್ಕೊಳ್ಳೋ ಅವಶ್ಯಕತೆ ಏನಿದೆ? ಏನಿಲ್ಲ. ನಾನು ಕಳ್ಳಲ್ಲ, ಸುಳ್ಳಲ್ಲ, ಸಮಾಜ ಸೇವೆ ನಾನು ಮಾಡ್ತೇನೆ. ಸರ್ ಇದು ನಮ್ಮ ಬ್ರದರ್ ಮನೆ, ಚಿಕ್ಕಮ್ಮರ ಮನೆ ಹಬ್ಬ ಇದೆ ಇವತ್ತು. ಬ್ಯಾಲ್ಕೆರೆ ಅಮ್ನಟ್ಟಿ ಅಂತ. ನಾನು ಇಲ್ಲಿಗೆ ಬಂದಿದ್ದೀನಿ ಬೆಳಿಗ್ಗೆ. ನಾನು ಬೆಳಿಗ್ಗೆ ಬರುವಾಗ ಲೈವ್ ವಿಡಿಯೋ ಎಲ್ಲ ಇದೆ, ನಿಮಗೆ ಕೊಡ್ತೀನಿ ಬೇಕಾದ್ರೆ. ನಾನು ಅದ್ರಲ್ಲಿ ಯಾವುದೇ ಕಾರಣಕ್ಕೂ ನಂದು ಒಂದು ಪದ ತಪ್ಪಾಗಿದ್ರು ಅವ್ರ ನೆಲಮಂಗಲದಿಂದ ಹುಡ್ಕೊಂಡ್ ಬಂದಿರೋದು. ನೆಲಮಂಗಲದಿಂದ ಹುಡ್ಕೊಂಡ್ ಬಂದಿದ್ದಾರೆ ಇವರು. ಅಲ್ಲಿಂದ ಯಾಕೆ ಬರ್ಬೇಕಿತ್ತು? ಒಂದು ಕಾಲ್ ಮಾಡ್ಬೋದಿತ್ತಲ್ವ ನನಗೆ? ಸರ್ ನಿಮ್ಮ ಮೇಲೆ ಹಿಂಗೆ ಕಂಪ್ಲೇಂಟ್ ಆಗಿದೆ ಬನ್ನಿ, ನಾವು ಹೋಗ್ತಾ ಇದ್ದು. ಇವ್ರು ಅಲ್ಲಿಂದ ಯಾಕೆ ಇಲ್ಲಿಗೆ ಬಂದ್ರು? ಅದು ಪೆಟ್ರೋಲ್ ಯಾರ್ದು? ನಮ್ಮ ಸಾರ್ವಜನಿಕ ತೆರಿಗೆ ಹಣ ಅದು. ಯಾಕೆ ಬಂದ್ರು ಇಲ್ಲಿಗೆ? ನನಗೊಂದು ಫೋನ್ ಮಾಡ್ಬೋದಿತ್ತು. ಇವರು ನಮ್ಮದೇ ಫೋನ್ ಲೊಕೇಶನ್ ಹುಡುಕೊಂಡು ಬಂದು ರಾತ್ರಿ 11 ಗಂಟೆಲಿ ಅರೆಸ್ಟ್ ಮಾಡಕ್ಕೆ ಇವ್ರಿಗೆ ಅಷ್ಟು ಪವರ್ ಇದೆ. ರೇಪಿಸ್ಟ್ರು, ಕಳ್ಳರು, ಸುಳ್ರು ಒಬ್ಬ ಮೊಬೈಲ್ ಎಫ್ಐಆರ್ ನಂಬರ್ ಮೊಬೈಲ್ ತೋರಿಸ್ಬಿಟ್ಟು ಕೇಳಿ ಇವರು ಸಿವಿಲ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟು ಇದು ಮಾಡಿದ್ದಾರೆ. ಕೋಟಿ ಗಟ್ಟಲೆ ದುಡ್ಡು ವಿತೌಟ್ ವಾರಂಟ್ ಬಂದಿರಾ? ವಾರಂಟ್ ಕೊಡಿ. ವಿತೌಟ್ ವಾರಂಟ್ ಬಂದಿರಾ? ವಾರಂಟ್ ಬಿಡಲ್ಲ. ತಕೊಂಡು ಹೋಗ್ಬೇಡಿ ನೀವು. ಗೌರವ ಇದೆ ಒಂದು. ಆಯ್ತು, ಲೋಕಲ್ ಪೊಲೀಸ್ ಪರಗಂಡಿ ಇರ್ಬೇಕಾನೆ. ಸರ್ ವಾದ ಮಾಡಬೇಡಿ ಸರ್. ಜನಕ್ಕೂ ನಿಮ್ಮ ಮೇಲೆ ಗೌರವ ಇಲ್ಲ ಸರ್. ಬಂದೀನಿ ಗೌರವದಿಂದ ಬದುಕಿ ನೀವು. ನಮ್ಮ ಮೇಲೆಲ್ಲ ಅರೆಸ್ಟ್ ಮಾಡಕ್ ಬರೋದು ಕಳ್ಳ ನಡೀರಿ ನೀವು. ಸರ್ ಇವ್ರು ಮಾಡೋ ದೌರ್ಜನ್ಯ ಹೆಂಗಿದೆ ಗೊತ್ತಾ? ಇವ್ರು ನಮ್ ನಾಚಿಕೆ ಆಗುತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಕೊಳ್ಳೋದಕ್ಕೆ. ಯಾರೋ ಒಬ್ರು ಮಾಡೋ ಕೆಲಸಕ್ಕೆ ಎಲ್ಲರ ಮೇಲೆ ಬೇಜಾರಾಗಿದೆ. ನಮಗೂ ಫ್ರೆಂಡ್ಸ್ಗಳಿದ್ದಾರೆ ಪೊಲೀಸ್ನವರು. ಅವ್ರ ಮುಂದೆ ಹೋಗಿ ನಿಂತ್ಕೊಂಡಾಗ ನಮ್ಗೆ ನಾಚಿಕೆ ಆಗುತ್ತೆ. ಬರ್ಲಿ ಸರ್, ಇಲ್ಲೇ ಇರ್ತೀನಿ ಸರ್. ಏನು ಒಂದ್ ಹೆಜ್ಜೆ ಅಲ್ಲಾಡಕ್ ಬಿಡ್ತಾ ಇಲ್ಲ. ಕಳ್ಳ ನಾನು, ರೇಪ್ ಮಾಡಿದ್ದೀನಿ ನಾನು. ಏನು ಯಾವ ತರ ವರ್ತನೆಗಳು ಮಾಡ್ತಾ ಇದ್ದೀರಿ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಬರ್ತೀನಿ ನಾನು. ಇನ್ನೊಂದು ನಾನ್ ಕಂಪ್ಲೇಂಟ್ ಸಮಾಜದಲ್ಲಿ ನನಗೆ ಅಸಹ್ಯ ಆಗ್ತಿದೆ ನಿಮ್ಮಂತ ಸಾಹೇಬ್ರನ್ನ ಯಾರವರು? ಸಾಹೇಬ್ರ ಅನ್ಬಿಟ್ರಿ ಸಾರ್ ಅನ್ರಿ. ಸಾಹೇಬ್ರಲ್ಲ 5 ನಿಮಿಷ ಸುಮ್ಮನೆ ಅವ್ರನ್ನ ಅವ್ರು ಯಾರು? ಮನಸ್ಸಾಕ್ಷಿ ಹೇಳಿ ಸರ್. ನಿಮ್ದು ಹೇಳುದು ಬೇಜಾರಾಗಿ ಕೊಡುತ್ತೆ ನಿಮಗೆ. ಗೌರವದಿಂದ ಬರ್ತೀವಿ ಸರ್. ಈ ತರ ದೌರ್ಜನ್ಯ ಜನದ ಮೇಲೆ ದೌರ್ಜನ್ಯ ಮಾಡ್ಕೊಂಡ್ ಬರ್ತೀರಾ? ಕಮೆಂಟ್ ನೋಡಿ. ಕೆಲಸ ಬಿಟ್ಟುಬಿಟ್ಟು ಹೋಗಲ್ಲ ಕೂಲಿ ಕೆಲಸ ಮಾಡ್ತಾರೆ. ಜನ ಕಮೆಂಟ್ ಮಾಡ್ತಾರೆ. ಬದುಕ್ಬೇಕಲ್ಲ ನಾವು. ಈ ಜೀವನ ಯಾಕೆ ನಮಗೆ? ಅಲ್ಲೆಲ್ಲರೂ ಹೋಗಿ ಊಟ ಹೋಗಿ ಸರ್.
ಇದೀನಿ ಕೂಲಿನಲ್ಲಿ ಮಾಡಿ ಈ ತರ ದುಡ್ಡಿಗೆ ಆವೇಶಗಳಿಗೆ ಯಾಕೆ ಒಳಗಾಗಿ ನಾಚಿಕೆ ನಾಚಿಕೆ ಆಗ್ತೈತೆ ನಮ್ಗೆಲ್ಲ. ಪೊಲೀಸ್ನವರು ಒಂದು ಹೆಂಗಿರ್ಬೇಕು ಸರ್? ಚೆನ್ನಾಗಿದೀವಿ ಸರ್ ನಾವು. ಎಲ್ಲಿ ಚೆನ್ನಾಗಿದ್ದೀರಿ? ಈ ತರ ವ್ಯವಸ್ಥೆನ ಇವಾಗ ಮಾತಾಡಕ್ ಮುಂಚೆ ಮಾತಾಡ್ತಾನೆ ಇರ್ತೀವಿ. ಏನಲ್ಲ ನೀವು ಕರ್ಕೊಂಡೋಗಿ ವಾಡುದು ಏನೇನ್ ಮಾಡಿಲ್ಲ ಸರ್. ಮಾಡಿ ನಾ ಕೇಳೇ ಮಾಡಲ್ಲ. ಲಾಕಪ್ ಡೇಟ್ ಮಾಡ್ತೀರೇನ್ರಿ? ಮಾಡ್ರಿ, ನಾನು ಹೆಂಗಿದ್ದೀನಿ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಕಾನೂನು ಪ್ರಕಾರ ಎಲ್ಲದಕ್ಕೂ ರೆಡಿ ಮಾಡ್ಬಿಟ್ಟಿದ್ದೀನಿ. ಎಲ್ಲದಕ್ಕೂ ರೆಡಿ ಆಗಿದ್ದೀವಿ ನಾವು. ಬನ್ನಿ ಮಾಡಿ, ಅದೇನ್ ಮಾಡ್ತೀವಿ. ಖಂಡಿತ ಶಬ್ದ ಉಪಯೋಗಿಸ್ಬೇಡಿ. ಕೆಲಸ ಮಾಡು. ಅಮ್ಮನಕ್ಕೆ ಅಂತ ಅವಾಚ್ಯ ಶಬ್ದ ನೋಡಿ ಸರ್, ಓಪನ್ ಮಾಡಿ ನೋಡಿ. 11 ಗಂಟೆ ಜನಗಳು ನೋಡ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ. ನೋಡ್ಲಿ ಸರ್, ನಾನು ಯಾವತ್ತು ನೋಡಿದ್ದೀನಿ ಸರ್, ನಾನು ಯಾವತ್ತು ನಿಮ್ಮನ್ನು ನೋಡಿದ್ದೀನಿ. ನಿಮ್ಮನ್ನ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೆಂಗ್ ಬದುಕ್ತಿದ್ದಾರೆ, ಏನೇನ್ ಮಾಡ್ತಿದ್ದಾರೆ ನನಗೆ ಗೊತ್ತ ಸರ್. ನಾಚಿಕೆ ಆಗ್ಬಿಟ್ಟಿದೆ ನನಗೆ. ನಾನು ಒಬ್ಬ ಸಣ್ಣ ಹುಡುಗನ ಪೊಲೀಸ್ ಆಗ್ಬೇಕು ಅನ್ನೋ ಇದ್ದು ನಾನು. ಇವತ್ತು ನಾನು ಆಗ್ಲಿಲ್ವಲ್ಲಪ್ಪ. ಅರೆಸ್ಟ್ ಮಾಡಕ್ ಬಂದಾರೆ ಅದೇನ್ ಮಾಡಿ ಅವ್ರನ್ನ ಕಡ್ಡೆ ಇಟ್ಕೊಂಡಿದ್ರೆ ನೀವು ಏನಂತ ಹೇಳ್ರಿ ಅವ್ರಿಗೆ. ಕೊಲೆ ಮಾಡಿದಾರೆ. ಅವ್ರನ್ನ ಯಾಕೆ ಹಿಂದೆ ಕೊಲೆ ಮಾಡ್ತಿದ್ದಾರೆ? ಇವರು ನನಗೆ ಗೊತ್ತಿಲ್ಲ ಸರ್, ಅವನೇ ಮಾಡಿದಾರೆ ಅಂತ. ಕೇಶವ ಸರ್ ಇಲ್ಲೇ ಬಾತ್ರೂಮ್ ಹೋಗಿದ್ದಾರೆ ಸರ್, ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಬಂತು ವ್ಯವಸ್ಥೆ? ಏನಾಯ್ತು? ರೇಪ್ ಮಾಡಿಲ್ಲ, ಮರ್ಡರ್ ಮಾಡಿಲ್ಲ. ಅವ್ರನ್ನೇನ್ ಮಾಡಕ್ಕಾಗಲ್ಲ. ಇವ್ರಿಗೆ ಅವ್ರನ್ನೆಲ್ಲ ಮಾಡಕ್ಕಾಗಲ್ಲ, ಅರೆಸ್ಟ್ ಮಾಡಕ್ಕಾಗಲ್ಲ. ಸರ್ ಯಾರು ಎಲ್ಲೂ ಹೋಗಲ್ಲ. ನಾನೇ ಎಮ್ಮೆಯಿಂದ ಕರ್ಕೊಂಬತ್ ನಾನು. ನೀವೆಲ್ಲಿ ಹುಡ್ಕಕ್ಕೆ ಹೋಗ್ಬೇಡಿ, ದಯವಿಟ್ಟು ಹುಡ್ಕಕ್ಕೆ ಹೋಗ್ಬೇಡಿ. ನಾನು ಕರ್ಕೊಂಬತ್ತೀನಿ. ಅವ್ರಿಗೆ ಕಳ್ರ ನೀವ್ ಯಾಕೆ ನೀವು ಅಲ್ಲಿಂದ ಹುಡುಕೊಂಬಂದ್ರೆ ಇಲ್ಲೂ ಕರ್ಕೊಂಬತ್ತೀನಿ. ಅಮ್ಮ ಕಳ್ಸಮ್ಮ, ಅಮ್ಮ ಕಳ್ಸು. ಇವರು ಹೇಳ್ತಿರೋ ಮನೆಗೆಲ್ಲ ದೌರ್ಜನ್ಯ ಮಾಡ್ಕೊಂಡು ಯಾರು ಅಧಿಕಾರ ಕೊಟ್ಟರು ನಿಮ್ಗೆ? ಏನೋ ಒಂದು ಮನೆ ಫಂಕ್ಷನ್ ನಡೀತಿದ್ರು ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ತೀರಿ ನೀವು. ಸರ್ಕಾರ ಕೆಲಸ ಮಾಡ್ರಿ, ಯಾವ ರೀತಿ ಕೆಲಸ ಮಾಡಿ. ನಿಮಗೆ ಸಲ್ಯೂಟ್ ಮಾಡ್ತೀವಿ. ಮಾತಾಡಿ ಅಡ್ಡ ಮಾಡಕ್ ಹೋಗ್ಬೇಡಿ. ನೀವು ಕರೆಕ್ಟ್ ಮಾಡಿ ಸಲ್ಯೂಟ್ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ನಿಮ್ಗೊಂದು ಬೆಲೆ ಕೊಡ್ತೀವಿ. ವ್ಯವಸ್ಥೆ ಕರೆಕ್ಟ್ ಇಟ್ಕೊಳ್ರಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ಕೇಳಿಲ್ಲ ಸರ್ ಅವರು. ಅಣ್ಣ ನಿಮ್ಮಲ್ಲಿ ರೆಸ್ಪೆಕ್ಟ್ ಇದೆ ಅಣ್ಣ. ನಮ್ಮ ಶ್ರೀರಾಮ್ಪುರ ರೆಸ್ಪೆಕ್ಟ್ ಇದೆ. ನಮ್ಮೂರವ್ರ ಮೇಲೆ ರೆಸ್ಪೆಕ್ಟ್ ಇದೆ. ಅವ್ರು ಬಂದು ಕಾರಲ್ಲಿ ಕುತ್ಕೊಂಡಿದ್ರು. ಬಂದ ತಕ್ಷಣ ಅವ್ರು ಇಬ್ರನ್ನ ಹಿಡ್ಕೊಂಡ್ರು. ನಾವು ಹೊರಗಡೆ ಬಂದು ಫಂಕ್ಷನ್ ನಡೀತಾ ಇತ್ತು. ಆಚೆ ಬಂದಾದ್ಮೇಲೆ ಬಿಡಿ ಸರ್ ಅವ್ರನ್ನ ಯಾಕೆ ಹಿಡ್ಕೊಂಡಿರ ಅಂದ್ರು. ಅವ್ರು ಬಿಟ್ಟೇ ಇಲ್ಲ. ಈಗಲೂ ಅವ್ರು ಹಿಡ್ಕೊಂಡೇ ಕುತ್ಕೊಂಡವ್ರು. ಆ ತರ ತಪ್ಪು ನಾವೇನ್ ಮಾಡಿದೀವಿ? ಬಿಡ್ಬೇಕಲ್ಲ. ನೀವೇ ಕರ್ಕೊಂಡು ಹೋಗಿ ಅಂತ ಇದಾರೆ. ಅವ್ರು ಬಿಡ್ತಾ ಇಲ್ಲ ಕರ್ಕೊಂಡು ಹೋಗಕ್ಕೆ. ಅವ್ರು ಇಲ್ಲೇ ಮಾಡ್ಕೊಳಕಾಗುತ್ತೆ. ಎಲ್ಲ ಲೇಡೀಸ್ ಎಲ್ಲ ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ ಬಂದಿದ್ದಾರೆ ಸರ್. ಹಬ್ಬ ಫಂಕ್ಷನ್ ಇದೆ ನಮ್ಮ ಮನೆಗೆ. ನಿಮ್ಮನೆ ಫಂಕ್ಷನ್ ಬಂದಿದ್ದಾರೆ? ಫಂಕ್ಷನ್ ಬಂದಿದ್ದಾರೆ ಸರ್. ಏನಕ್ಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಸರ್. ಅದು ನಾವು ಕೇಳೋ ಅಷ್ಟಕ್ಕೆ ಅವ್ರನ್ನ ಬಂದು ಹಿಂಗ್ ಹಿಡ್ಕೊಂಡ್ರು ಸರ್. ಹಿಡ್ಕೊಂಡಾಗ ನಾವು ಬಂದು ಕೇಳ್ದು, ಬಿಡಿ ಸರ್ ಯಾಕೆ ಹತ್ರ ಹಿಡ್ಕೊಂಡಿರೋ ಅದೇನ್ ಕೇಳಿ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಕೇಳಿದಕ್ಕೆ ಅವ್ರು ಬಿಟ್ಟು ಇದುವರೆಗೂ ಬಿಟ್ಟೇ ಇಲ್ಲ ಅವ್ರನ್ನ. ಏನ್ ಹೇಳಿದ್ರು ಪೊಲೀಸ್? ಅವ್ರು ಏನು ಹೇಳ್ತಲ್ಲ, ಅರೆಸ್ಟ್ ಆಗಿದೆ ಅಂತ ಅಷ್ಟೇ ಹೇಳ್ತಾ ಇದಾರೆ. ಲಕ್ಷ್ಮೀದೇವಿ ಸರ್. ನಾನು ನಿಮ್ಮನ್ನೇನು ಪ್ರಶ್ನೆ ಕೇಳಂಗಿಲ್ಲ, ಆನ್ಸರ್ ಮಾಡಂಗಿಲ್ಲ. ನಾನು ಎಸ್ ಪಿ ಕೇಳ್ಬೋದು. ಆಯ್ತು, ಪಬ್ಲಿಕ್ ಏನ್ ಬೇಕಾದ್ರು ಹೇಳ್ಬೋದು. ಕೇಳ್ಕೊಳ್ಳಲ್ಲ ಇವ್ರೆ. ಅಲ್ಲೊಬ್ರು ಇದ್ದಾರೆ, ಇನ್ನೊಬ್ರು ವೈಟ್ ಶರ್ಟ್ ಹಾಕೊಂಡಿದ್ರೆ ಕಡೆಗೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಡುವಂತ ನಾನು ನಾಯ ಅಲ್ಲ, ಬೀದಿ ನಾಯ ಅಲ್ಲ ನಾನು. ನೋಡಿ ಸರ್, ನೋಟಿಸ್ ಕೊಡದೆ ಬರೋದೇ ಇಲ್ಲ. ನೋಟಿಸ್ ಕೊಟ್ಟು ಕಾನೂನು ಇಲ್ಲ ಸರ್. ನಾನು ಒಬ್ಬ KRS ಪಾರ್ಟಿಯವನು. ಇಡೀ ಕಾನೂನು ಗೊತ್ತು. ಬೇಕು ಸರ್ ನಿಮಗೆ. ಮತ್ತೆ ಯಾಕೆ ಬರ್ಬೇಕು ನಾನು? ನೋಡಿ ಸರ್, ಏನ್ ಗ್ಯಾರಂಟಿ ಮೇಲೆ ಬರ್ಬೇಕು? ನಾನು ರಾತ್ರಿ 11 ಗಂಟೆಲಿ ಯಾವ ಗ್ಯಾರಂಟಿ ಮೇಲೆ ನಿಮ್ ಜೊತೆ ಬರ್ಬೇಕು? ನಾನು ಬರ್ಲಿ, ನಾನು ಯಾಕೆ ಬರ್ಲಿ? ನೋಟಿಸ್ ಕೊಡಿ. ಇಲ್ಲ ಬೆಳಿಗ್ಗೆ ಸ್ಟೇಷನ್ ಬರ್ತೀನಿ ನಡೀರಿ. ನನಗೆ ಗೊತ್ತಿಲ್ಲ ಸರ್, ಇವ್ರು ಏನಕ್ಕೆ ಬಂದವ್ರು? ಏಕ್ದಮ್ ಬಂದು ನಾಯಿ ತರ ಹಿಡ್ಕೊಂಡು ಹೋಗಿ ಬಂದಿದ್ದಾರೆ.
ಬಾತ್ರೂಮ್ ಹೋಗ್ಬಿಡ್ತಾ ಇಲ್ಲ. ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗ್ತಿಲ್ವಲ್ಲ. ಅವ್ರು ಇಲ್ಲ ಇಲ್ಲೇ ಇರ್ಬೇಕು ಅಂತ ಹೇಳ್ತಾರೆ. ಈ ತರ ಕರೆಕ್ಟ್ ಸಿಸ್ಟಮ್ ನೀವು ಕಳ್ಳನ್ನ ರೇಪ್ ಮಾಡಿರೋನ್ನ ಹಿಂಗ್ ಮಾಡಿದ್ರೆ ಕಾನೂನು ಹೆಂಗಿರೋದು? ಫಂಕ್ಷನ್ ಇದೆ ಸರ್, ಹೆಣ್ಮಕ್ಳೆಲ್ಲ ಇದ್ದಾರೆ. ನಾನು ಪಿಂಡೆ ಸ್ಟೇಷನ್ಗೆ ಒಬ್ಬ ಚಾಕು ತೋರಿಸಿ ನಮ್ಮ ಹುಡುಗನ ಹತ್ರ ಮೊಬೈಲ್ ಕಿತ್ಕೊಂಡೋದ ಕೊಟ್ಟು ನನ್ FIR ಮಾಡಿಸಿ 2 ತಿಂಗಳಾಗಿದೆ. ಅವ್ನು ಹಿಡಿಯೋಕ್ಕಾಗಿಲ್ಲ. ನಾನು ಬೆಂಗಳೂರಿಂದ ಇರೋರನ್ನ ಹುಡ್ಕೊಂಡ್ ಬಂದಿದ್ದೆ ಹಿಡಿಯೋಕೆ. ನಾನು ಯಾವ ತರ ಮಾಡಿದ್ದೀನಿ ಬೆಳಗ್ಗೆ ಲೈವ್ ಅಲ್ಲಿ ಇದೆ, ನೋಡಿ ನೀವು ಸಾರ್ವಜನಿಕರು ನೋಡಿದಿರಿ. 11 ಗಂಟೆಯಲ್ಲಿ ಮುಂಚೆ ಅರೆಸ್ಟ್ ಮಾಡೋದಕ್ಕೆ ನನ್ನ ಬೆಳಗ್ಗೆ ಸಾರ್ವಜನಿಕರು ಗಾಡಿ ಮಿಸ್ಯೂಸ್ ಆಗ್ತಿದೆ ಅಂತ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲಿ ನೆಲಮಂಗಲದಿಂದ ಹಿರಿಯರಿಗೆ ಬಂದಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ. ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆದಕ್ಕೆ ಹೇಳಂಗೇ ಇಲ್ಲ, ಯಾರು ಕೇಳಂಗೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರ ಕ್ಲಾಸ್ ಆಗ್ತಿದೆ. ನಾವು ಪ್ರಶ್ನೆ ಮಾಡ್ತಿದೀವಿ ಅದನ್ನ. ಸಂಡೇ ಏನಕ್ಕಪ್ಪ ತಗೊಂಡೋಗ್ತಾ ಇದೀಯ ನೀನು? ಲ್ಯಾಬ್ ತೋರ್ಸಪ್ಪ, ಯಾವ ಡಿಪಾರ್ಟ್ಮೆಂಟ್ ಇಂದ ಹೋಗ್ತಾ ಇದೀಯಾ, ಏನಕ್ಕೆ ಹೋಗ್ತಾ ಇದೀಯಾ, ನೀವು ಲ್ಯಾಬ್ ಬುಕ್ ತೋರಿಸ್ಬಿಟ್ಟು ಯಾರ್ಯಾರು ID ಕಾರ್ಡ್ ತೋರಿಸಿ ಅಂತ ಅಷ್ಟೇ ಕೇಳಿರೋದು. ಲೈವ್ ಅಲ್ಲಿ ಇದೆ, ವಿಡಿಯೋ ಇದೆ, ನಾನು ಕೊಡ್ತೀನಿ ಅದನ್ನ, ಇವ್ರಿಗೆ ವಿಡಿಯೋದವ್ರಿಗೆ ಕೊಡ್ತೀನಿ. ನಾನು ಅಷ್ಟೇ ಪ್ರಶ್ನೆ ಮಾಡಿರೋದು. ಆ ಕಡೆಯಿಂದ ಅವ್ರೇನು ಮಾಡಿಲ್ಲ, ರಿಪ್ಲೈ ನಾವೇನು ಮಾಡಿಲ್ಲ, ಹತ್ರ ಟಚ್ ಮಾಡಿಲ್ಲ. ನಾವು ಲೈವ್ ಎಲ್ಲ ಇದೆ, ಕೊಡ್ತೀನಿ. ಇವರು ಅಷ್ಟು ಪ್ರಶ್ನೆ ಮಾಡಿರೋದಕ್ಕೆ ಬೆಂಗಳೂರಿಂದ ನೆಲಮಂಗಲದಿಂದ ಹಿರಿಯರಿಗೆ ಬಂದಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ. ಯಾವ್ರಿ ಅವಸ್ಥೆ ಇದೆಲ್ಲ? ಒಬ್ಬ ರೇಪ್ ಮಾಡಿರೋನ್ನ, ಒಬ್ಬ ಕಳ್ಳನ್ನ, ಒಬ್ಬ ಸುಳ್ಳನ್ನ ಹಿಡಿಯೋಕ್ಕಿಲ್ಲ. ಸಾವಿರಾರು ಕೋಟಿ ಸರ್ಕಾರದ ಸಾವಿರಾರು ಕೋಟಿನ ಲೂಟಿ ಮಾಡಿ ಇದ್ದಾರೆ. ಅವ್ರನ್ನ ಹಿಡಿಯೋಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಯಾವ್ದು ಅನ್ಯಾಯ ಇದು? ನಾವು ಸರ್ಕಾರ ಕ್ಲಾಸ್ ಆಗ್ತಿದೆ ಅಂತ ನಾವು ಸರ್ಕಾರಿ ಗಾಡಿಗಳನ್ನ ಪ್ರಶ್ನೆ ಮಾಡಿರೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿಂದ ಡೀಸೆಲ್ ಕಾರ್ ತಗೊಂಡು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ನಾವು? ನಾಚಿಕೆ ಆಗ್ತಿದೆ ನನಗೆ, ಹೇಳ್ಕೊಳೋದಕ್ಕೆ ನಾಚಿಕೆ ಆಗ್ತಿದೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾಚಿಕೆ ಆಗ್ತಿದೆ ನನಗೆ, ಹೇಳಕ್ಕೆ ಬೇಜಾರು ನನಗೆ. ನಮ್ಗೂ ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಗೌರವ ಇದೆ ನಮ್ಗೆ. ಈ ತರ ದೌರ್ಜನ್ಯ ಮಾಡಿದಾಗ ಅಸಹ್ಯ ಆಗ್ತಿದೆ ನಮ್ಗೆ. ಈ ಡಿಪಾರ್ಟ್ಮೆಂಟ್ ಮೇಲೆ ಅಸಹ್ಯ ಆಗ್ತಾ ಇದೆ ನಮ್ಗೆ. ಇನ್ನೇನ್ ಹೇಳ್ಬೇಕು ನಾವು? ಏನ್ ತಪ್ಪಿದೆ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ನಾನು ಅವ್ರು ಹೋಗ್ಲಿ, ಲ್ಯಾಬ್ ಬುಕ್ ತೋರಿಸಿದ್ರ, ID ಕಾರ್ಡ್ ತೋರಿಸಿದ್ರ, ಏನು ತೋರಿಸಿಲ್ಲ. ಅವರು ಪ್ರಶ್ನೆ ಮಾಡ್ದು ಹಂಗೂ ನಾನು ಕೇಳ್ಕೊಂಡಿದ್ದೀನಿ, ಸರ್ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ಹೋಗಿ ಸರ್ ನೀವು ಅಂತ ಹೇಳಿ ಕಳ್ಸಿಕೊಟ್ಟಿದ್ದೀನಿ. ನಾನೇನೆ ಏನ್ ತಪ್ಪು ಮಾಡಿದೀವಿ ನಾವು? ರಾತ್ರಿ 11 ಗಂಟೆಯಲ್ಲಿ ಹಿರಿಯರಿಗೆ ಬಂದು 180 ಕಿಲೋಮೀಟರ್ ಬಂದು ಅರೆಸ್ಟ್ ಮಾಡಂತದ್ದು ಸಿದ್ದರಾಮಯ್ಯ PA ಕಂಪ್ಲೇಂಟ್ ಕೊಟ್ಟಿರೋದು. ಇದನ್ನ ಸಿದ್ದರಾಮಯ್ಯ ಓಟ್ ಹಾಕಿರೋರು ನಾವು. ಸಿದ್ದರಾಮಯ್ಯ ಒಂದೇ ನಮ್ಗೊಂದ್ ನ್ಯಾಯನ? ಸಿದ್ದರಾಮಯ್ಯ PA ಆಗ್ಬಿಟ್ಟು ನಾವು ಒಬ್ಬೊಬ್ರು ಓಟ್ ಹಾಕ್ಲಿ ಅಂತ ಸಿದ್ದರಾಮಯ್ಯ ಇದ ಕೂತ್ಕೊಳ್ಳೋಣ ಸುಭಾಷದ ಮೇಲೆ. ಸಿದ್ದರಾಮಯ್ಯ ಆಗ್ಬಿಟ್ರೆ ಮ್ಯಾಲ್ ಕೊಂಬಿದ್ದೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ನಾವು ಟಾರ್ಗೆಟ್ ಮಾಡೋದು ಬೇರೆ ತರ ಇರುತ್ತೆ, ನಾವು ಮಾಡ್ತಾ ಇಲ್ಲ. ಅವ್ರು ನಮ್ಮ ಅಣ್ಣ ಸುಮ್ಮನಿದೀವಿ. ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಕೇಸ್ಗಳು ಮಾಡ್ತಿದ್ದಾರೆ. ಈ ಕೇಸ್ಗಳಿಗಾಗ್ಲಿ, ಈ ದೌರ್ಜನ್ಯಕ್ಕಾಗ್ಲಿ ನಾವು ಎದ್ರದ್ದು ಇಲ್ಲ. ನಾವು 10 ಕೇಸ್ ಹಾಕಿ ನಾವು ಎದ್ರಲ್ಲ. ನಾವು ಕೇಸ್ ಹಾಕೊಳ್ಳೋದು ಈಗ ಯಾವನಾದ್ರೂ ನಮ್ಗೆ ಆಗ್ಬಿಟ್ರೆ ನಾನೇನ್ ಮಾಡ್ಬೇಕು? ಸಿದ್ದರಾಮಯ್ಯ ಅಧಿಕಾರದಾಗ ಇದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬ ಕಾಮನ್ ಮ್ಯಾನ್ ಮೇಲೆ ಯಾವ ಕೇಸ್ ಹಾಕ್ಬೋದು. ಇವರು ಸಾರ್ವಜನಿಕರು ದುಡ್ಡು ಇವ್ರ ಅಪ್ಪಂದವ್ರು ನಾವ್ಯಾಕೆ ಕೇಳಕ್ ಹೋಗ್ತಿದ್ದು? ನಮ್ಮ ದುಡ್ಡು ತೆರಿಗೆ ಹಣ ಮಿಸ್ಯೂಸ್ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದೀವಿ. ಏನ್ ತಪ್ಪಿದೆ ಅದ್ರಲ್ಲಿ? ಇವ್ರ ಅಪ್ಪಂದ ಇದ್ರೆ ನಾನೇ ಕೇಳ್ತಿದ್ದೆ. ನಮ್ ಗೌರ್ಮೆಂಟ್ ವೆಹಿಕಲ್ ಸಂಡೇ ಹೆಂಗ್ ಮಿಸ್ಯೂಸ್ ಆಗ್ತಿದೆ ಪ್ರಶ್ನೆ ಮಾಡಿದೀನಿ ನಾನು. ಅದ್ರಲ್ಲಿ ಏನ್ ತಪ್ಪಿದೆ? ನೋಟಿಸ್ ಕೊಡಿ, ಕರ್ಕೊಂಡು ಹೋಗಿ ಅಷ್ಟೇ. ಎಲ್ಲ ನೋಟಿಸ್ ಕೊಡುವಂತ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು? ಆಯ್ತು, ಬಳೆ ಹಾಕ್ಬಿಟ್ಟು ಕರ್ಕೊಂಡು ಹೋಗಿ, ಬಳೆ ಹಾಕಿ ಕೈಗೂ ರೇಪಿಸ್ಟ್ ಅಂತ ಕರ್ಕೊಂಡು ಹೋಗಿ ನೋಡೋಣ. ಆಯ್ತು, ನಾವು ಕಳ್ಸಲ್ಲ, ಕರ್ಕೊಂಡು ಹೋಗಿ. ಆಯ್ತು, ನಮ್ಮ ಕೆಲಸಕ್ಕೆ ನೋಟಿಸ್ ಕೊಡಿ, ದಯಮಾಡಿ ಸರ್ಕಾರಿ ಕೆಲಸ ಮಾಡ್ತೀವಿ. ಲೆಟರ್ ಕೊಡ್ರಿ. ಮೊಬೈಲ್ ಆಗಲ್ಲ, FIR ಇರೋದು. ಲೆಟರ್ ತೋರಿಸಿ, ಲೆಟರ್ ತೋರಿಸಿ. ಯಾವ ಪ್ರಕರಣದಲ್ಲಿ ಏನ್ ಕೊಡ್ಬೇಕು? ನಾವು ಕಳ್ಸಲ್ಲ ಸರ್. ಇವಾಗ 9 ಗಂಟೆ 10 ಗಂಟೆಗೆ ಯಾವ ಇದ್ರ ಮೇಲೆ ಕಳ್ಸೋಣ? ನಿಮ್ ಜೊತೆ ಹೆಂಗ್ ಬರೋದು? ಬನ್ನಿ, ನಿಮ್ಗೆ ಯಾರ ಜೊತೆ ಅಂತ ಯಾರೋ ಬಿಜೆಪಿ ಇವ್ರನ್ನೇ ಎಲ್ಲೆಲ್ಲೋ ಸುತ್ತಾಡ್ಸಿ ಏನೇನೋ ಕೊಲೆ ಮಾಡಕ್ ಹೋಗಿದ್ದಾರೆ. ನಾವ್ ಹೆಂಗ್ ಬರ್ಲಿ ನಿಮ್ ಜೊತೆ? ಇಷ್ಟೊತ್ತಲ್ಲಿ ರಾತ್ರಿ 11 ಗಂಟೆ 11:30 ಹೆಂಗ್ ಬರ್ಬೇಕು ನಾವು? ಬೆಳಿಗ್ಗೆ ಬನ್ನಿ, ಆಯ್ತು. ಇಲ್ಲ ನೋಟಿಸ್ ಕೊಡಿ, ಇಲ್ಲ ನಾವು ಬರ್ತೀವಿ ನಡೀರಿ ಅಷ್ಟೇ. ಯಾಕೆ ಬರ್ಬೇಕು? ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ನಿಮ್ಗೆ ಹೊಸದುರ್ಗ ತಾಲೂಕಲ್ಲಿ ಸಂಬಳ ಕೊಡೋದು, ನೆಲಮಂಗಲದಲ್ಲಿ ಸಂಬಳ ಕೊಡೋದು. ಅಲ್ಲಿ ಕೆಲಸ ಮಾಡಿ. ಇಲ್ಲಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾರೆ. ನೀವು ಅವ್ರಿಗೆ ಲೋಕಲ್ ಪೊಲೀಸ್ ಹೆಂಗ್ ಬಂದ್ರಿ ನೀವು? ಅದು ಕಾನೂನಾತ್ಮಕ ಕೇಳಬೇಡ. ಏನ್ ಸಮಸ್ಯೆ ಇದ್ರೆ ಕೇಳು,
ನೋಟಿಸ್ ಕೊಡಿ ಸರ್, ನೋಟಿಸ್ ಕೊಡಿ. ಕೊಡ್ತೀವಿ ಬರ್ರಿ ನೋಟಿಸ್ ಎಲ್ಲಿ ಸರ್ ಒಬ್ಬರನ್ನ ಅರೆಸ್ಟ್ ಮಾಡುವಾಗ ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗ್ಬೇಕು ನೀವು. ಏನ್ ಕಾನೂನು ಗೊತ್ತಿಲ್ಲ ನಮ್ಗೆ? ನಿಮ್ಗೆ ಇಷ್ಟ ಬಂದಂಗೆ ಕಾನೂನು ಬರ್ಕೊಂತೀರಿ ನೀವು ಪೊಲೀಸ್ನವರು. ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗಿ. ಏನ್ ಬೀದಿ ನಾಯಿಗಳ ನಾವು? ನಾನೊಬ್ಬ ಸಮಾಜ ಸೇವೆ ಮಾಡೋನು. ನನ್ ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗ್ಬೇಕು ನೀವು. ನೀನ್ ನಾಯಿನ, ಬೀದಿ ನಾಯಿನ ನಾನು? ನಾವ್ ಹೇಳಿಲ್ಲ ಸರ್ ಆತರ. ಮತ್ತೆ ನೋಟಿಸ್ ಕೊಟ್ಟದಲ್ಲಿ ನೀವು ಕೊಲ್ಪಟ್ಟು ಹಿಡ್ಕೊಂಡು ಹೆಂಗ್ ಹೇಳ್ಕೊಂಡು ಹೋಗ್ತಿದ್ದೀರಿ? ಸುಮ್ಮನೆ ಇರ್ಬೇಕು. ನಾನೇನ್ ಹೇಳ್ತಾ ಇದ್ದೀನಿ ನೋಡ್ರಿ, ಲೈವ್ ಅಲ್ಲಿ ಇದೆ. ನೀವು ಐಡಿ ಕಾರ್ಡ್ ಲೈವ್ ಅಲ್ಲಿ ತೋರಿಸಿದ್ರೆ ನಾನು ಜೈಲ್ಗೆ ಹೋಗ್ತೀನಿ. ನೀವು ಕೆಲ್ಸಕ್ಕೆ ರಿಸೈನ್ ಮಾಡ್ತೀರಾ ನೀವು? ಆವಾಗಿಂದ ಹೇಳ್ತಾ ಇದ್ದೀನಿ ನಾನು. ನಾಯಿಗಳು ತರ ಹೇಳ್ಕೊಂಡು ಹೋಗ್ತಾ ಇದ್ದೀರಿ ನೀವು. ನಮ್ಮ ಸಮಯ ಪ್ರಜ್ಞೆಯನ್ನು ಜನಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗೆ ಕಮೆಂಟ್ ಮಾಡಿ ಹೆಂಗೆ ಮುಗಿತವ್ರೆ ಸ್ವಲ್ಪ ಜನಗಳು ತಿಳ್ಕೊಳ್ಳಿ. ನೀವು ಮನುಷ್ಯತ್ವದಿಂದ ಬದುಕಿ. ನೀವು ಬೆಳಿಗ್ಗೆ ಮಾತಾಡಿದ್ರೆ ನಾವು ಕಳ್ಸಲ್ವಲ್ಲ, ಮಾತಾಡಿ. ನೋಟಿಸ್ ಕೊಡದೆ ನಾವು ಬರಲ್ಲ ಸರ್. ನಾನು ನೋಡಿ ಕರ್ಕೊಂಡೋಗಿ. ನಾವೇನ್ ಬೀದಿ ನಾಯಿಗಳ ಇಲ್ಲಿ? ನೋಟಿಸ್ ನಾನು ಬೇಲ್ ತಂದಿದ್ದೇನೆ ತೋರಿಸಿ. ನೀವು ತೋರಿಸಿ, ನೀವು ತೋರಿಸಿ, ನಾವು ತೋರಿಸ್ತೀವಿ. ನಮ್ಮ ಹತ್ರ ಬೇಲ್ ಇದೆ, ನೀವು ತೋರಿಸಿ, ನಾವು ತೋರಿಸ್ತೀವಿ. ನಿಮ್ಗೊಂದೇ ನಮ್ಗೊಂದೇ ತೋರಿಸಿ. ನೀವು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅಂತ ನಾವು ಕಾನೂನು ಪ್ರಕಾರ ನಾವು ಗೊತ್ತಿಲ್ಲ. ನಿಮ್ದು ನಮ್ದಿಲ್ಲ ಉಳಿಯಾರ ಸರ್, ಅವರು ದೊಡ್ಡ ನಟ್ಟಿ. ಒಂದ್ಸರಿ FIR ಆದ್ಮೇಲೆ FIR ಅಲ್ಲದೆ ಯಾರು ಪೊಲೀಸ್ ಇಲ್ಲಿಗೆಲ್ಲ ಬರಲ್ಲ. ನೋಟಿಸ್ ಕೊಡ್ಬೇಕಲ್ಲ ಸರ್. ಏನ್ FIR ಆಗೈತೆ ಅಂತ ಸುಮ್ನೆ ಹೇಳ್ಬಿಟ್ರೆ ಹೆಂಗ್ ಬರಕ್ಕ ಸರ್? ನಾನು ಇವಾಗ ನೋಟಿಸ್ ತಂದಿದ್ದೀನಿ, ಲಾಯರ್ ನೋಟಿಸ್. ನಾನು ತನ್ನ ಜಾಬಲ್ಲಿ ಇಟ್ಕೊಂಡಿದ್ದೀನಿ. ಅಧಿಕಾರ ಇದೆ, ನಾವು ಕೊಡ್ಲಿಲ್ಲ ಅಂತ. ನಾನು ನೋಟಿಸ್ ಒಬ್ಬ ಪೊಲೀಸ್ ಅಧಿಕಾರಿಗೆ ಒಬ್ಬ ವ್ಯಕ್ತಿಯನ್ನು 24 ಗಂಟೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡೋ ಅಧಿಕಾರನ ಕೊಟ್ಟಿದ್ದಾರೆ. ನಾವು ವಿಚಾರಣೆ ಮಾಡ್ತೀವಿ. ನಿಮಗೆ ನೋಟಿಸ್ ಕೊಡ್ಬೇಕಾದ್ರೆ ನೋಟಿಸ್ ಜೈಲಿಗೆ ಬಿಡ್ತೀವಿ. ಇವಾಗ ನಮಗೆ ಅಧಿಕಾರ ಇದೆ, ನಿಮಗೆ ಯಾರಿಗೂ ತಿಳಿಸ್ದೇನೆ ಕರ್ಕೊಂಡು ಹೋಗ್ತಾ ಇಲ್ಲ, ತಿಳಿಸೇ ಕರ್ಕೊಂಡು ಹೋಗ್ತಾ ಇದೀವಿ. ನಾವು ಕಾನೂನು ಹಾಕ್ಬೇಕು, ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ. ನಮ್ಮ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಏನ್ ಹೇಳ್ತಾರೆ ಅದನ್ನೇ ಕೇಳೋದು. ಸಾವಿರಾರು ಜನ ಬಂದು ಸಾವಿರ ಹೇಳಿ ನಾನು ಮಾತಾಡಿ ಸರ್, ನೀವು ಯಾರಿಗೆ ಬೇಕಾದ್ರೂ ಮಾತಾಡಿ. ಹೋಗ ಅವ್ರ ಅಷ್ಟು ಕರ್ಕೊಂಡು ಹೋಗಿ ಬಂದ್ರೆ ಹೋಗ ಅಂದ್ರೆ ಹೋಗ್ತೀನಿ ಅಷ್ಟೇ. ಮಾತಾಡಿ ಸರ್. ಅಧ್ಯಕ್ಷ ಫೋನ್ ಮಾಡ್ಕೊಂಡು ಮಾತಾಡಿ ಸರ್, ಮಾತಾಡಿ ಸರ್. ಸರ್ ಅವರು ನೋಟಿಸ್ ಇಲ್ಲ, ಅವ್ರ ಐಡಿ ಕಾರ್ಡ್ ಇಲ್ಲ, ಏನು ತೋರಿಸಿಲ್ಲ ನಮ್ಗೆ. ಲೈವ್ ಅಲ್ಲಿ ಬರ್ತಾ ಇದೆ. ಅವರು ಇವಾಗ ಬೆಂಗಳೂರು ಸಾರ್ವಜನಿಕರು ಕಳಿಸಲ್ಲ. ನಿರ್ವಹಿಸಿ ಅದೆಲ್ಲ ಮಾತಾಡಬೇಡ್ರಿ. ಯಾರು ಬಡವ್ರಿಗೆ ನ್ಯಾಯ ಕೊಡಲ್ಲ. ಅವ್ನು ಯಾವನ್ನ ಫ್ರೀ ಅಂತ ಇವನು, ಅವ್ನು ತೊಂದರೆ ಕೊಟ್ಟಂತ ಇವ್ರು ಬಂದ್ಬಿಟ್ರಂತೆ. ಅವ್ನು ಯಾವನಿಗೋಸ್ಕರ ಯಾಕೆ ಮಾಡ್ತಾರೆ? ನಿಮ್ ಲೈವ್ ಅಲ್ಲೇ ನೋಡಿ 1.5 ಗಂಟೆ 2 ಗಂಟೆ ಆಯ್ತು. ನಮ್ಮನ್ನ FIR ತೋರಿಸಿ, FIR ಸರ್ ಅವರು ಮಾತಾಡ್ತೀನಿ ಸರ್. ನೋಡಿ ಸರ್, ಸರ್ ನೀವು ಮಾತಾಡೋದಿಲ್ಲ, ನೋಟಿಸ್ ಕೊಡಲ್ಲ ಅಂತ ನಾನು ಹೆಂಗ್ ಸರ್ ಬರೋದು? ಯಾರ ಹತ್ರ ಮಾತಾಡ್ಬೇಕು? ನಾನು ಮಂಜುನಾಥ್ ಸರ್ ಹತ್ರ ಮಾತಾಡಿ. ನೀವು ಫೋನಲ್ಲೂ ಮಾತಾಡಲ್ಲ, ನೋಟಿಸು ಕೊಡಲ್ಲ. ಯಾವ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾ ಇಲ್ಲ. ನಮಗೆ ಏನ್ BNSS ಅಲ್ಲಿ ಏನ್ ಅಧಿಕಾರ ಇದೆ ಅದನ್ನ ನಾವು ಅದ್ರ ಪ್ರಕಾರ ನಾವು ನಡ್ಕೊತಿದೀವಿ ಸರ್. ನಾವು ಲೋಕಲ್ ಸ್ಟೇಷನ್ ಕರಿತಾ ಇದೀವಿ. ಬರೋದಕ್ಕೆ ಒಬ್ಬ ಪೊಲೀಸ್ ವ್ಯಕ್ತಿ ಯಾರನ್ನಾದ್ರೂ ಆರೋಪಿ ಅಂತಿದ್ಮೇಲೆ ಅದನ್ನ ಕರೆದ್ರೆ ಬರೋದಕ್ಕೂ ತನಿಖೆಗೆ ಸಹಕಾರ ಮಾಡಬಹುದು. ನೋಡಿ ಸರ್, ಯಾವ ನೋಡಿ ಸರ್, ನೋಟಿಸ್ ಕೊಡುವಂತ ಕೇಸ್ಗಳಲ್ಲಿ ನೋಟಿಸ್ ಕೊಡ್ತೀವಿ. ಕೇಸ್ಗಳಲ್ಲಿ ಕೊಡೋ ಅವಶ್ಯಕತೆ ಇಲ್ಲ, ಕೊಡ್ತೀವಿ ಸರ್. 24 ಗಂಟೆ ಸಮಯ ಇದೆ ಸರ್. ನಮಗೂ 24 ಗಂಟೆ ಮಲಗಿರ್ತೀನಿ ಬಂದು ಕರ್ಕೊಂಡೋಗಿ ನೋಟಿಸ್ ಕೊಟ್ಟವಾಗ ಸಮಯ ಇದೆ ಸರ್. ನಾನು ಯಾಕೆ ಬರ್ಲಿ ನಿಮ್ ಜೊತೆ? ರಾತ್ರಿ 11 ಗಂಟೆ ಸಮಯ ಇದೆ ಸರ್. ನಮಗೂ ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡೋಕೆ ಅವಕಾಶ ಇದೆ ಸರ್. ನಮ್ಗೆ ತಿಳ್ಕೊಳ್ಳಿ ಸರ್. ನೋಡಿ ಸರ್, ನಾವು ವಿಚಾರಣೆ ಕರ್ಕೊಂಡು ಹೋಗ್ತಿದೀವಿ. ಇವಾಗ ವಿಚಾರಣೆ ಸಹಕರಿಸೋದಕ್ಕೆ ವಿಚಾರಣೆ ಸಹಕರಿಸಿದ್ಮೇಲೆ ಅವ್ರಿಗೆ ಏನ್ ಕೊಡ್ಬೇಕು ಕೊಡ್ತೀವಿ. ನೋಡಿ ಸರ್, ಅವ್ರಿಗೆ ಕೊಡ್ತೀವಿ, ನಾವು ಅವ್ರಿಗೆ ಕೊಡ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ. ಯಾರಿಗೆ ಸರ್? ಅವ್ರಿಗೆ ಕೊಡ್ತೀವಿ ಸರ್. ಅವ್ರಿಗೆ ವಿಚಾರಣೆಗೆ ಅದೇನು ಅರೆಸ್ಟ್ ಮಾಡ್ತಿದೀವಿ ಎಲ್ಲ ವಿಚಾರಣೆ ಅವ್ರಿಗೆ ಕೊಟ್ಟೆ ಕೊಡ್ತೀವಿ ಸರ್. ಕೊಟ್ಟು ಕರ್ಕೊಂಡೋಗಿ ಮಲಗಿರ್ತೀವಿ. ನೋಡಿ ಸರ್, ಕೊಟ್ಟೆ ಕೊಡ್ತೀವಿ. ಏನ್ ಸರ್, ನಾವೇನು ಮಾಡ್ತಾ ಇಲ್ಲ ಸರ್. ನೀವು ಫೋನ್ ಮಾತಾಡೋ ಅಂತಂದ್ರೆ ತಿಳಿಸ್ತಾ ಇಲ್ಲ. ಲೋಕಲ್ ಪೊಲೀಸರು ಕೂಡ ಬಂದಿದ್ದಾರೆ. ನೀವು ಬಂದು ಎಷ್ಟು ಗಂಟೆ ಬಂದ್ರು ಅವರು? ನಾವೇನ್ ಮಾಡೋಣ ಸರ್? ನೀವು ಬಂದು ಎಷ್ಟು ಗಂಟೆ ಬಂದ್ರು ಸರ್? ಇವರು ನೆಲಮಂಗಲಿಂದ ಬಂದು 1 ಅವರ್ ಲೋಕಲ್ ಪೊಲೀಸ್ ಬಂದಾರೆ. ಸರ್ ಅವರು ನೋಟಿಸ್ ಕೊಡದೆ ನಾನು ಹೋಗೋದು ಇಲ್ಲ. ಇಲ್ಲಿ ಲೋಕಲ್ ಜನನೂ ಬಿಡ್ತಾ ಇಲ್ಲ ಹೋಗೋದಿಕ್ಕೆ. ನೋಟಿಸ್ ಕೊಟ್ಟೆ ಕರ್ಕೊಂಡು ಹೋಗ್ಬೇಕು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಎಲ್ಲ ಲೈವ್ ಅಲ್ಲಿ ಇದೆ, ಪ್ರಜಾಶಕ್ತಿಲೂ ಬರ್ತಾ ಇದೆ ಲೈವ್. ಅಲ್ಲ ಸರ್, ನಾನು ಒಬ್ಬ ಹೋರಾಟಗಾರ, ನಾನು ತಪ್ಪಿಲ್ಲ. ಒಬ್ಬ ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಿದೆ ಬೆಳಿಗ್ಗೆ ಮಾಡಿರೋದಕ್ಕೆ ಬಂದು ನಾಯಿ ತರ ಹಿಡ್ಕೊಂತಿದ್ದಾರೆ ಸರ್. ಕೊಲ್ಪಟ್ಟಿ ಹಿಡ್ಕೊಂಡು ರಾಜನ್ನ
ಹಿಂಗ್ ಕಳ್ರ ನಾವು ಯಾರೋ ದೊಡ್ಡ MLA PO ಅಂತೆ ಹೇಳ್ಬಿಟ್ರಂತೆ ಬಂದ್ಬಿಟ್ರಂತೆ ಇವರು. ಸರಿ ಸರ್, ಇವಾಗ ಅವರು ಕೊಡಲ್ವಂತೆ, ನೋಟಿಸ್ ಕೊಡಲ್ವಂತೆ. ಸಮಯ ಇದೆ ನಮಗೆ ನೀವು ತನಿಖೆ ಸಹಕಾರ ಮಾಡಿ. ನಾವು ಬೇಗ ಲಾಯರ್ ಇಟ್ಕೊಂಡು ನೋಟಿಸ್ ಲಾಯರ್ ಕರ್ಕೊಂಡು ಬೆಳಗ್ಗೆ ಬರ್ತೀವಿ ಅಷ್ಟೇ. ಇಲ್ಲ ನೀವು ಇಲ್ಲೇ ಕೂತ್ಕೊಳ್ಳಿ, ನಾನು ಇಲ್ಲೇ ಕೂತ್ನಿ, ಭಜನೆ ಮಾಡೋಣ. ತಗೊಳ್ಳಿ. ಆಯ್ತು ಸರ್, ಕಟ್ ಮಾಡ್ತಾ ಇದ್ದೀನಿ. ನಾವು ಲಾಯರ್ ಹೋಗಿ ಭಜನೆ ತಗೊಂಬನ್ನಿ, ಭಜನೆ ಮಾಡ್ಬಿಡೋಣ ಅಷ್ಟೇ. ನಾವು ನನಗೆ ಗೊತ್ತಿಲ್ಲ ಸರ್, ನೋಟಿಸ್ ಕೊಟ್ರೆ ನಾನು ಬರ್ತೀನಿ, ಇಲ್ಲ ಲಾಯರ್ ಕರ್ಕೊಂಡ್ ಬರ್ತೀನಿ. ಇಲ್ಲ ನೀವು ಇಲ್ಲೇ ಕೂತ್ಕೊಳ್ಳಿ, ರಾತ್ರಿ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳೋಣ. ನಾಚಿಕೆ ಆಗ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ. ಬಾ, ನೀವು ನಮ್ಮಿಂದ ಬರ್ಬೇಡಿ. ನಮ್ಮನೆ ಫ್ಯಾಮಿಲಿ ಇದೆ, ನಮ್ಮನೆ ಫ್ಯಾಮಿಲಿ ಇದೆ. ಸರ್ ನೀವು ಈ ವರ್ತನೆ ಸರಿ ಇಲ್ಲ ಸರ್, ದಯವಿಟ್ಟು ನೋಟಿಸ್ ಕೊಡಿ ಸರ್. ನೋಟಿಸ್ ಕೊಡಕ್ಕಾಗಲ್ಲ, ಅರೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲ ಸರ್, ಒಂದೇ ಸರಿ ಅರೆಸ್ಟ್ ಮಾಡ್ತಾ ಇದೀವಿ. ನೋಟಿಸ್ ಕೊಡ್ಬೇಕು ಗೊತ್ತಾಯ್ತು ನಮ್ಗೆ. ನಿಮ್ಗೆ ಗೊತ್ತು, ನನಗೂ ಗೊತ್ತಾಗ ಲಾಯರ್ ಕರ್ಕೊಂಡ್ ಬರ್ತೀವಿ. ಖಂಡಿತ ದೌರ್ಜನ್ಯ ಬೇಡ, ಇದು ನಾನು ಲಾಯರ್ನು ಕರ್ಕೊಂಡ್ ಬರ್ತೀನಿ, ಇಲ್ಲ ನೋಟಿಸ್ ಕೊಟ್ಟು ನೀವು ಕರ್ಕೊಂಡು ಎರಡೇ ತೀರ್ಮಾನ. ಫಸ್ಟ್ ನೋಟಿಸ್ ಕೊಡೋದಲ್ಲ, ಅರೆಸ್ಟ್ ಮಾಡಿದ್ಮೇಲೆ ಆಮೇಲೆ ನೋಟಿಸ್ ಕೊಡೋದು. ಹೆಂಗಾಗ್ಬಿಡುತ್ತೆ ಸರ್? ಎನ್ಕ್ವೈರಿ ಏನಂತ ಹೆಂಗ್ ಮಾಡ್ತೀವಿ? ಎನ್ಕ್ವೈರಿ ಪಬ್ಲಿಕ್ ನೋಟಿಸ್ ಕೊಡಲ್ಲ, ಯಾರು ಅರೆಸ್ಟ್ ಮಾಡಂಗಿಲ್ಲ ಸರ್. ಅಷ್ಟೇ ನಾನು ಲಾಯರ್ ಕರ್ಕೊಂಡ್ ಬರ್ತೀನಿ, ಹೋಗಿ ಇಲ್ಲ ಇಲ್ಲಿ ಕುತ್ಕೊಂಡ್ ಯಾರು ಹೇಳಿದ್ರಲ್ಲ ಸರ್, ಹಂಗ್ ಮಾಡಂಗಿಲ್ಲ ಸರ್. ಒಬ್ಬನ ಅರೆಸ್ಟ್ ಮಾಡುವಾಗ ನೋಟಿಸ್ ತಗೊಳಪ್ಪ, ನಿನ್ ಅರೆಸ್ಟ್ ವಾರೆಂಟ್ ಇಲ್ಲ, ನಿನ್ನ ಅರೆಸ್ಟ್ ಮಾಡ್ತಿದ್ದೀನಿ ಕೊಡ್ಬೇಕು ಸರ್. ಮುಖ್ಯಮಂತ್ರಿ ಹಂಗೆ ಮಾಡ್ಬಿಡ್ತೀರಿಯಾ? ಒಬ್ಬ MLA ಹಂಗೆ ಮಾಡಕ್ಕಾಗುತ್ತಾ? ಯಾವ ಸರ್ ಇದು? ಸ್ಪಂದಿಸ್ಬೇಕು. ಅಲ್ಲ ಸರ್, ನೀವು ನೋಟಿಸ್ ಕೊಡ್ಬೇಕು ಒಬ್ಬನ ಅರೆಸ್ಟ್ ಮಾಡುವಾಗ. ಒಬ್ಬ MLA ಹೋಗ್ಬಿಟ್ಟು ಬಾರೋ ನಾಳೆ ಕೊಡ್ತೀನಿ ಅಂದ್ರೆ ಆಗುತ್ತಾ ಸರ್ ಅದು? ಒಬ್ಬ ಯಾರನ್ನಾರ ಒಬ್ಬ ಅವರು ನಮ್ಮಂಗೆ ಮನುಷ್ಯರೇ. MLA ಏನು ಬೇರೆ, ಮನುಷ್ಯ ಬೇರೆ. ಹಾಗಾದ್ರೆ ನಾವು ನಾಯಿ, ಅವು ಮನುಷ್ಯರು. 214 ತೋರಿಸಿ ಹಣ ಅಲ್ಲಿ ತೋರಿಸಿ 2014-25 ಒಂದ್ ನಿಮಿಷ 214 ಬರೀ 2014 ಅಲ್ಲಿ ತೋರಿಸಿ ಅಲ್ಲಿ ಸರ್. ನಿಮಗೆ ಅವ್ರಿಗೆ ತೋರಿಸಿ ಇವ್ರಿಗೆ ತೋರಿಸಿ ಅಂತ ನೋಡಿ ಸರ್, ನೋಡಿ ತೋರಿಸಿ ನೋಡಿ. ನಾನೇ ವಿಡಿಯೋದಲ್ಲಿ ತೋರಿಸಿ ನನಗೆ ಕೈ ನೋಟಿಸ್ ಕೊಡಿ ಅಷ್ಟೇ. ನೀವು ಮೊಬೈಲ್ ಅಲ್ಲಿ ತೋರಿಸ್ಬಿಟ್ಟು ಕೆಲಸ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿದೆ, ದಯಮಾಡಿ ನಮ್ ಕೆಲಸ ನಮಗೂ ಗೊತ್ತಿದೆ ಸರ್. ನೀವು ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ಸರ್. ನೀವು ಕಾನೂನು ಪ್ರಕಾರ ಮಾಡಿ, ನಮ್ಮ ಕಾನೂನು ಪ್ರಕಾರನೇ ಮಾಡ್ತಾ ಇದೀವಿ ಸರ್. ಇದು ಕಾನೂನು ಪ್ರಕಾರ ಅಲ್ಲ. ನೀವು ನಾವು ಮಧ್ಯರಾತ್ರಿ ನೋಡಿ ಸರ್, ಸರ್ಕಾರಿ ಕೆಲಸದಲ್ಲಿ ಎಷ್ಟು ಗಂಟೆಗೆ ಅರೆಸ್ಟ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತು. ನಾವು ಕಾನೂನು ಲೋಪ ನಿಮ್ಗೆಲ್ಲ ಗೊತ್ತಿದೆ ತಾನೆ, ಹೋಗಿ ಮಾಡ್ಕೋಗಿ. ಏನ್ ಮಾಡೋದಕ್ಕೆ ಸಾಧ್ಯ ಕೊಡಲ್ವಲ್ಲ ನಾವು, ಅಡ್ಡಿ ಯಾಕೆ ಮಾಡ್ತಾ ಇದ್ದೀರಾ? ಅಡ್ಡಿ ಯಾಕೆ ನೀವು ಅಡ್ಡಿ ಯಾಕೆ ಮಾಡ್ತಿದ್ರ ಅಂದ್ರೆ ನೋಟಿಸ್ ಕೊಡದೆ ಮಾಡಂಗಿಲ್ಲ ಸರ್. ನೀವು ನೋಟಿಸ್ ಕೊಡ್ಬೇಕು ಸರ್, ನೀವು ದಯವಿಟ್ಟು ನೋಟಿಸ್ ಕೊಡಿ. ಅವ್ರ ಹೆಸರು ಹೇಳಿದ್ನ ಮುಟ್ಟಣ್ಣ ಅಂತ ಹೇಳಿ, ಮುಟ್ಟಣ್ಣ ಮತ್ತೆ ಅವ್ರ ಗಂಡ ಕೊಟ್ಟಿದ್ದಾರೆ. ಅವನೇನವರು ಸ್ಪೆಷಲ್ ಬಿಡ್ರಿ ಸಾಧ್ಯ ಬೆಳೆ ಅವ್ರೇನು ನೋಟಿಸ್ ಹೇಳಿದೆ ಅವಾಗಲೇ ನಿಮಗೆ ವಿಷಯ ಹೇಳಿದೆ ನಾನು ನಿಮ್ಗೆ ಎಸತಿ ಹೇಳ್ಬೇಕು. ಸಾವಿರ ಸತಿ ಅವಶ್ಯಕತೆ ಇಲ್ಲ ಸರ್, ಅವಶ್ಯಕತೆ ಇಲ್ಲ ಬಂದು ಕರ್ಕೊಂಡ್ರಿ ಸರ್. ಇಲ್ಲ ನಾನು ರೇಪ್ ಮಾಡಿ ಕಳ್ತನ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಅವ್ರು ಕಳ್ಳನ್ನ ರೇಪ್ ಮಾಡಿರೋನ್ ಬಿಟ್ಬಿಡ್ತಾರೆ ಬೇಕಾದ್ರೆ, ನಮ್ಮನ್ ಬಿಡಂಗಿಲ್ಲ. ಇರ್ಲಿ ಬಿಡು, ನಮ್ಮ ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ಯಾಕಂದ್ರೆ ಅಧಿಕಾರ ಇದೆ. ವಾರೆಂಟ್ ತೋರಿಸಿ. ನಾನು ಲಾಯರ್ ಕರ್ಕೊಂಡ್ ಬರ್ತೀನಿ, ನೋಟಿಸ್ ಕೊಡಿ, ನಾವು ಬರ್ತೀನಿ. ನಿಮ್ ಜೊತೆ ನಾವು ಬರೋದಿಲ್ಲ, ನಿಮ್ ಜೊತೆ ನಾವು ಬರಕ್ಕಾಗಲ್ಲ ನೋಡಿ ಸರ್, ನಾವು
ಪೊಲೀಸರಿಂದ ಹೇಳುವನೆ ಕರ್ತವ್ಯ ಮಾಡಕ್ ಬಂದಿಲ್ಲ. ಕರ್ತವ್ಯ ಮಾಡೋರು ಬೆಳಿಗ್ಗೆ ಹೊತ್ತು ಬರ್ಬೇಕು. ಬರ್ಲಿ ನೋಟಿಸ್ ತಗೊಳ್ಬೇಕು. ಮೊಬೈಲ್ ನಾನು ಸಾವಿರ ತೋರಿಸ್ತೀನಿ. ಮೊಬೈಲ್ ನಾವು ಕ್ರೈಮ್ ಅಂಡರ್ ಸೆಕ್ಷನ್ ಜೈಲು ಗಿಲೆಲ್ಲ ಹಾಕಿ ಎಲ್ಲಿ ಯಾಕೆ ಇಟ್ಕೊಂತೀರಿ? ನಾನು ಪೊಲೀಸ್ನವ್ರು ತರ ಇರ್ಲಿ. ಯಾಕೆ ಈ ತರ ಎಲ್ಲಿ ಬರೋಣ? ನೀವು ಬಂದಿರೋದು ನಮ್ಮ ಮನೆ ಹತ್ರ, ನಾವು ಬಂದಿಲ್ಲ. ಅವ್ನು ಕೊಲೆ ಮಾಡ್ಯಾನ ಅವನು. ಸೈನ್ ಹಾಕ್ಬಿಟ್ಟು ಪೇಪರ್ ಕೊಡಿ. ಅರೆಸ್ಟ್ ಮಾಡ್ತಾ ಇದ್ದಿದ್ದು ನೋಟಿಸ್ ಕೊಟ್ಟು ಸಾಕೊಂಡು ಹೋಗಿ ಸರ್. ಈಗ ಶ್ರೀರಾಮ್ಪುರದಿಂದ ಕಂಪ್ಲೇಂಟ್ ಆಗಿಲ್ಲ. ಕೆಲಸ ಮಾಡಿದ್ರೆ ನೀವು ಅಧಿಕಾರದಾಗಿರ್ಬೋದು, ಒಬ್ಬ ಮನುಷ್ಯನ ಮೇಲೆ ಕೈ ತೋರ್ಸ್ ತೋರ್ಸೇನೆ ನಿಂತಿಲ್ಲ. ನಾವು ತೋರಿಸ್ತೀರಾ ಏನಂತ ಮಾತಾಡೋದೇ ತಪ್ಪು. ಅವರೇ ನೀನ್ ಯಾಕೆ ಮಾತಾಡ್ತಿದ್ರ? ನೋಟಿಸ್ ಕೊಡಂಗಿಲ್ಲ. ಇರ್ಬೋದು ನೀವು. ನಮ್ಗೆ ರೌಡಿಗಳ ನೀವು ಲಂಚ ತಿನ್ನೋ ರೌಡಿಗಳು ನೀವು. ನೀವೇ ಇಷ್ಟೊಂದು ಮಾಡ್ತಾ ಇರೋದು ಮತ್ತೆ ದೌರ್ಜನ್ಯ ಮಾಡ್ತೀನಿ. ಒಂದ್ ನಿಮಿಷ ನನ್ನ ಹೆಂಗ್ ಹಿಡ್ಕೊಂತಿದ್ದೀರಿ ನೀವು? ನಾನು ಯಾಕೆ ಇಲ್ಲಿ ನಿಂತ್ಕೋಬೇಕು? ಏನ್ ಅಳ್ಳಾಡಕ್ ಬಿಡ್ದಂಗ್ ನಿಂತ್ಕೊಂತ ಇದ್ದೀರಲ್ಲ ನೀವು? ನೋಡಿ ಸರ್, ನಮ್ಮ ರಾಜ್ಯ ಉಪಾಧ್ಯಕ್ಷರು ನೋಟಿಸ್ ಕೊಟ್ಟಿದ್ದೆಲ್ಲ ಹೋಗ್ಬೇಡಿ ಅಂದ್ರೆ ನಾವು ಬರೋದಿಲ್ಲ. ಇಲ್ಲೇ ಕೂತ್ಕೊಳ್ಳಿ. ನಮ್ಗೆ ಭಯ ಇಲ್ಲ ಸರ್. ನಾವು ಹೊಡೆಯಕ್ ಬಂದಿಲ್ಲ ಸರ್. ಈ ತರ ಫೋನ್ ಮಾಡಿದ್ರೆ ಪ್ರಾಬ್ಲಮ್ ಆಯ್ತು ಬರ್ತೀನಿ. ಅಲ್ಲಿಂದ ಯಾವನ ಪಿ ಎ ಕೊಟ್ಟಂತೆ ಅಲ್ಲಿಂದ ಬೆಳಗ್ಗೆ ಬನ್ನಿ ಅಷ್ಟೇ. ಪೋಸ್ಟ್ ಮಾರ್ಟಮ್ ನಾನು ಐಡಿ ಕಾರ್ಡ್ ತೋರಿಸ್ ನಾನು ಪೊಲೀಸ್ ಹಂಗಾರೆ ನನ್ನ ಫೋನ್ ಸ್ವಿಚ್ ಆಫ್ ಐತೆ. ಐಡೆಂಟಿ ಕಾರ್ಡ್ ತೋರಿಸ್ತೀವಿ. ದುಡ್ಡು ಕೊಟ್ಟಿಲ್ಲ ನಿಮಗೆ. ನಾವು ದುಡ್ಡು ಕೊಟ್ಟಿಲ್ಲ. ಯೂನಿಫಾರ್ಮ್ ಬಟ್ಟೆ ಕೊಟ್ಟಿಲ್ವಾ? ಪ್ರೈವೇಟ್ ಆದ್ರೆ ಯಾಕೆ ಬಂದ್ರಿ ನೀವು ಅರೆಸ್ಟ್ ಮಾಡಕ್ಕೆ? ಮತ್ತೆ ನೀವಿನ್ನ ಅದೇ ಮಾಡ್ತಾ ಇರೋದು. ನೀವಿನ್ನ ಚೇಂಜ್ ಮಾಡ್ತಾ ಇದ್ದೀರಾ? ಏನ್ ಸೈನ್ ಕೊಡಿ. ಊಟ ಮಾಡ್ರಿ ಬೆಳಿಗ್ಗೆ ಹೋಗ್ಬಿಟ್ಟು ಮೊಬೈಲ್ ಸಾಕ್ಷಿ ತಗೊಂತಾರ. ಒಳ್ಳೆ ಕೆಲಸ ಮಾಡಿ ಬಡಬರಿಗೆ ಒಂದ್ ಒಳ್ಳೇದು ಮಾಡೋದು ಮಾಡ್ರಿ. ಫೋನ್ ತಗೊಳಲ್ಲ ನೀವು. ಅಟ್ಲೀಸ್ಟ್ FIR ತೋರ್ಸ್ಬಿಟ್ಟು ಮೊಬೈಲ್ ಯಾರು ಬರ್ರಿ ನಮ್ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ನೋಡ್ರಿ ಎಷ್ಟು ಅಧಿಕಾರವಾಗಿದ್ದಾರೆ, ಎಷ್ಟು ಗೌರವ ಐತೆ. ನಿಮಗೆ ಕೊಡ್ತಾ ಇಲ್ಲ, ಅವ್ರಿಗೆ ಕೊಡ್ತಿಲ್ಲ. ಮಾತಾಡ್ತಿದಾರ ನಿಮ್ ಮುಂದೆ ಇದನ್ನ ನೋಡಕ್ಕಾಗದೆ ಅವ್ರು ಸುಮ್ನಿದ್ದಾರೆ. ಯಾಕಡೆಗೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾವು ನಮ್ಮ ಬಗ್ಗೆ ನೆಲಮಂಗಲಕ್ಕೆ ಬಂದು ಕೇಳ್ತೀವಿ. ಡೊಂಕಿ ಆಡ್ಕೊಳ್ಳ ಡೊಂಕಿ ಆಡ್ಕೊಳ್ಬೇಡಿ. ದಾಸಹಳ್ಳಿಗೆ ಇದು ದಾಸನಪುರಕ್ಕೆ ರೈತರ ಪರ ಹೋರಾಟ ಮಾಡಕ್ ಹೋಯ್ಕೆ ನಮ್ಮ ಹುಡುಗರ್ನ ಅರೆಸ್ಟ್ ಮಾಡಿ 11 ಜನ ಮೇಲೆ ಕೇಸ್ ಆಗಿತ್ತು. ಮಾತಂಕಳ್ಳಿ ಸ್ಟೇಷನ್ ಇಡೀ ಕರ್ನಾಟಕ ನೋಡಿ ಮಕ್ ಹೋಗಿತ್ತೆ ಇದೆ. ಆದ್ರೂ ಬುದ್ಧಿ ಬಂದಿಲ್ಲ ನಿಮ್ಗೆ. ಅದೇ ಲಂಚ, ಅದೇ ಇದು, ಅದೇ ಹೆಂಡತಿ ಮಕ್ಳನ್ನ ಲಂಚದಲ್ಲೇ ಸಾಕ್ಬೇಕು ನೀವು. ನೀವು ಕಷ್ಟಪಟ್ಟು ದುಡ್ದು ಸಾಕಿರೋದು ನಾನು ಇಷ್ಟಿಲ್ಲೇ ಇಲ್ಲ. ಈಗಲೂ ನಿಮ್ಮ ಸ್ವಂತ ದುಡ್ಡಲ್ಲಿ, ನಿಮ್ಮ ಕಷ್ಟಪಟ್ಟಿರೋ ದುಡ್ಡಲ್ಲಿ ಮಕ್ಳು ಮರಿ ಸಾಕೋ ಯೋಗ್ಯತೆನೇ ಇಲ್ಲ ನಿಮ್ಗೆ. ಬನ್ನಿ ಸುಮ್ನೆ, ಯಾಕೆ ಸುಮ್ನೆ ನೀವು KRS ಪೇಟೆ ಅವ್ರ ಮೇಲೆ ಇಮಿಡಿಯೇಟ್ಲಿ FIR ಮಾಡ್ಕೊಂಡ್ ಬರ್ತೀರಲ್ಲ. ಕೊಲೆ, ದರೋಡೆ, ಸೌಜನ್ಯ ಕೇಸು 15 ವರ್ಷ ಆಯ್ತು. ಅವ್ರನ್ನ ಹಿಡಿಯಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 15 ವರ್ಷ ಆದ್ರೂ ಇಮಿಡಿಯೇಟ್ಲಿ 2 ಅವರ್ 3 ಅವರಲ್ಲಿ FIR ಮಾಡ್ಕೊಂಡ್ ಬರ್ತೀರಾ ನೀವು. KRS ಪೇಟೆ ತಪ್ಪು ಮಾಡಿರಲ್ಲ ನಾವು, ಆದ್ರೂ FIR ಮಾಡ್ಕೊಂಡು ಬಂದ್ಬಿಡ್ತೀರಿ ನೀವು. ಸೌಜನ್ಯ ಕೇಸು 15 ವರ್ಷ ಆಯ್ತು. ಯಾವನ್ ಕಳ್ಳ, ಯಾವನ್ ರೇಪ್ ಮಾಡ್ದ, ಯಾವನು ಯಾಕೆ ಹುಡುಗಿ ಕೊಲೆ ಮಾಡ್ದಲ್ಲೇ ಸತ್ತೋಗ್ಬಿಟ್ಲ, ಅವಳ ಸತ್ತೋದ್ಲ, ಆ ಹುಡುಗಿ ರೇಪ್ ಆಗೈತೆ ಅಂತ ಇಡೀ ಕರ್ನಾಟಕ ಗೊತ್ತಿಲ್ವಾ? ಅವ್ಳು ಹಿಡಿಯಕ್ ಆಯ್ತು 15 ವರ್ಷ. ಎಳಿಗೆ ಬಂದಿರೋನ ಇಲ್ಲಿ ಹುಡುಗಿ ಬಂದಿದ್ದೀರಲ್ಲ ನೀವು. ಅದೇ ತರ ಫಾಸ್ಟ್ ಆಗಿ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾಸ್ಟ್ ಆಗಿದೆಯಲ್ವಾ? ಯಾಕೆ ಹಿಡಿಯಕ್ ಆಗಿಲ್ಲ 15 ವರ್ಷ ಆದ್ರೂ? ನಾವು 365 ಕಿಲೋ ಪಾದಯಾತ್ರೆ ಮಾಡ್ಲಿಲ್ವ ನಾವು? KRS ಪಾರ್ಟಿ ಅವರು ಎಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ.
ಅದನ್ನ ಏನು ಮಾಡಕ ಕಿತ್ಕೊಳಕ್ ಹೋಯ್ತಿಲ್ಲ. ಯಾಕೆಂದ್ರೆ ಬಿಕ್ಕೆ ಹೋಗುತ್ತಲ್ಲ ಲೂಟಿ ದುಡ್ಡು ಸೂಟ್ ಕೇಸ್ ಹೋಗುತ್ತಲ್ಲ, ಸುಮ್ನೆ ಹಾಕ್ತಿರಿ ಬಾಯಿ ಮುಚ್ಕೊಂಡು. ಸುಮ್ನೆ ನಮಗೆ ರೋಷ ಇದೆ ಸರ್. ನಮ್ಗೆ ನಿಮ್ ಡಿಪಾರ್ಟ್ಮೆಂಟ್ ಆತರ ಹೊಲ್ಸು ಕೆಲಸ ಮಾಡ್ತಾ ಇದೆ. ನಮಗೆ ರೋಷ ಇದೆ. ನನ್ಗೆ ನನ್ನ ಮನೆ ಮಠ ಬಿಟ್ಟು ನನ್ನ ಕೆಲಸ ಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ ಸಾರ್ವಜನಿಕರಿಗೋಸ್ಕರ. ನನ್ಗೆ ಹೊಟ್ಟೆ ಉರಿ ಇಲ್ವಾ? ನೀವು ಕರೆಕ್ಟ್ ಆಗಿ ಸಂಬಳ ತಗೊಂಡವ್ರು ಲಕ್ಷಾಂತರ ರೂಪಾಯಿ ಕರೆಕ್ಟ್ ಆಗಿ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ ನಿಮ್ಗೆ. ನಾನು ಕಷ್ಟಪಟ್ಟು ಫುಟ್ಪಾತ್ ಮೇಲೆ ದುಡ್ದು ನಾನು ಸಾರ್ವಜನಿಕರಿಗೆ ಹೊತ್ತು 15-20 ಸಾವಿರ ತಿಂಗಳ ಖರ್ಚು ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೋಪ ಬರಲ್ಲ ನನ್ಗೆ. ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಗಿಂಬಳ ತಗೊಂಡು ಕರೆಕ್ಟ್ ಆಗಿ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಕಮೆಂಟ್ಗಳು ನೋಡಿದಿರಿ ಹೆಂಗ್ ಉಗಿತಾವ್ರೆ ಅಂತ. ಆಗ ನಾಚಿಕೆ ಇಲ್ಲ ನಿಮ್ಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಸಹ್ಯ ಆಗ್ಬಿಟ್ಟಿದೆ ನಮ್ಗೆಲ್ಲ. KRS ಪಾಟೀಲ್ ಅಂದ್ರೆ ಸಾಕು ನೆಗದು ಬಂದ್ಬಿಡ್ತೀರಿ. ಯೋಗ್ಯತೆ ಇಲ್ಲ ನಿಮ್ಗೆ. ಕರೆಕ್ಟಾಗಿ ಬದುಕ್ಬೇಕು. ನಾವೇನ್ ಕೇಳ್ತಿದೀವಿ? ನ್ಯಾಯವಾಗಿ ಬದುಕ್ರಪ್ಪ. ಜನರುಗಳಲ್ಲಿ ಕಳ್ಳರ ತರ ತೋರ್ಸ್ಕೋಬೇಡ್ರಪ್ಪ. ನಿಮ್ ಬರೋ ಸಂಬಳದಾಗ ನ್ಯಾಯವಾಗಿ ಬದುಕ್ರೆ ಅಂತ ಹೇಳ್ತಿದೀವಿ ಸರ್. ನೀವು ನಮ್ ಜಾಗದಲ್ಲಿ ನಿಮ್ಗೂ ರೋಷ ಬರುತ್ತೆ. ಯಾಕೆಂದ್ರೆ ನಿಮ್ಗೆ ಬರಲ್ಲ ನಿಮ್ಗೆ ರೋಷ. ಯಾಕೆ ಬರುತ್ತೆ ರೋಷ ನಿಮ್ಗೆ? ಯಾಕೆ ಬರುತ್ತೆ ಹೇಳಿ ರೋಷ ನಿಮ್ಗೆ? ತಿಂಗ ಸಂಬಳ ಬರುತ್ತೆ, ಗಿಂಬಳ ಬರುತ್ತೆ. ಯಾಕೆ ರೋಷ ಬರುತ್ತೆ ನಿಮ್ಗೆ? ನೀವು ಎಲ್ಲಾ ಸರ್ಕಾರಿ ಅಧಿಕಾರಿಗಳು ರೋಷನೇ ಇಲ್ಲ ನಿಮ್ಗೆ. ರೋಷ ಬಂದ್ರೆ ಸಿಗಾಕೊಂಡ್ಬಿಡ್ತೀವಿ ನಾವು. ನೀವೇ ಕೆಲಸ ಮಾಡಿ ಅಷ್ಟೇ. ನಮ್ ಕೆಲಸ ನೀವೇ ಮಾಡಿ. ಆ ವಾಲ್ಸ್ ಕೆಲ್ಸಕ್ಕೆ ನಾವು ಹೋಗೋದೇ ಇಲ್ಲ ಬಿಡಿ. ಮಾಡಕ್ಕಾಗಲ್ಲ ಯಾಕೆ ಮಾಡಕ್ಕಾಗಲ್ಲ? ನಾವ್ಯಾಕೆ ಮಾಡ್ಲಿ? ವಾಲ್ಸ್ ಕೆಲಸ ಮಾಡ್ಲಿ? ನಾವು ಮಾಡ್ತಿದೀವಿ ಒಬ್ಬ ಬಡವನ್ ಹೇಳ್ಕೊಂಡು ಹೋದ್ರೆ ನಿಮ್ದು ಒಳ್ಳೆ ಕೆಲಸ. ಹೋರಾಟಗಾರನ್ನ ಅಲ್ಲಿಂದ ಇಲ್ಲಿ ಯಾವ್ದಾರು ಕಮಿಷನರ್ ಐಜಿನ ಡಿಜಿನ ಯಾವ್ದಾರು ಒಂದು ಪ್ರಮೋಷನ್ ಕೊಡ್ಬೋದು ಅವ್ರಿಗೆ. CM PA ಬೇರೆ ಅಲ್ಲಿಂದ ಇಲ್ಲಿ ಬಂದ್ಬಿಟ್ರೆ ನೀವು ಕೇಸ್ ಹಾಕೊಂಡು ಬಳೆ ಹಾಕೊಂಡು ಕರ್ಕೊಂಡೋಗಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಯಾವ್ದೇ ನೋಟಿಸ್ ಕೊಡದೆ ಹೋಗ್ಬೇಡಿ, ಸೈನ್ ಹಾಕ್ಬೇಡಿ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷ ಏನ್ ಹೇಳ್ತಾರೆ? ನಿಯಮ ಏನಿದೆ ನಾನು ಅದನ್ನೇ ಮಾಡೋದು. ನೀವು ಯಾರೇ 100 ಜನ ಬಂದ್ರು ಪೊಲೀಸ್ ಬರಲ್ಲ. ನೋಟಿಸ್ ಕೊಡಿ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಕೊಡ್ಬೇಕು? ನಮ್ಗೆ ಎಲ್ಲಿ ಬರ್ಬೇಕು ಗೊತ್ತಿದೆ ಸರ್. ನೀನು ಮಾತಾಡಂಗಿಲ್ಲ, ಪಬ್ಲಿಕ್ ಮಾತಾಡಂಗಿಲ್ಲ. ಬೆಳಿಗ್ಗೆ ಬರ್ತೀವಿ ಕೊಡ್ತೀವಿ. ಅವ್ರೇನ್ ಕೇಳ್ತಿದ್ರೆ ನಾವು ಕೊಡ್ತೀವಿ. ಸಹಕಾರ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಕೊಡ್ತಾ ಇದೀವಿ. ನೀವು ನೋಡ್ಲಿಲ್ವಾ? ಅಲ್ಲಿ ಯಾರು ಒಳ್ಳೆ ದುಡ್ಡು ಫೋನ್ ಮಾಡಿ ಅಲ್ಲಿ ಒಳ್ಳೆ ಹೆಸರು ಬರ್ತದೆ ಬಂದಿರ ಅಷ್ಟೇ. ನೀವು ಇಲ್ಲೇ ದುಡ್ಡು ಮಾಡಬೇಕಂತ ಬಂದ್ರು ನೀವು. FIR ಇದ್ದ ಅವ್ರು ಬಂದು ಅರೆಸ್ಟ್ ಮಾಡ್ಕೊಡಪ್ಪ. ಇದ್ರಲ್ಲಿ ಬೇಡ ಸರ್, ಮೊಬೈಲ್ ಅಲ್ಲಿ ಬೇಡ, ತೋರಿಸಿ. ಪ್ರಿಂಟ್ ತಕೊಂಬರ ಕೇಳು. ಒಂದು ಪ್ರಿಂಟ್ ತಕೊಂಬಂತ. ಇದು ಅವ್ರು ಇಬ್ರು ಎಲ್ಲ ನೋಟಿಸ್ ಕೊಡದೆ ಕರ್ಕೊಂಡು ಹೋಗಿಲ್ಲ ನಮ್ಮ ರಾಜ್ಯಾಧ್ಯಕ್ಷ. ಅಲ್ಲ ಯಾವ ತರ ಸರ್ ಈ ತರ ದೌರ್ಜನ್ಯ ಮಾಡ ಸರ್? ಹೇಳ್ಕೊಂಡು ಹೋಗೋದು ಈ ತರ ದೌರ್ಜನ್ಯ ಅಲ್ಲ ಸರ್. ಈ ತರ ದೌರ್ಜನ್ಯ ನಾವೇನ್ ಕೇಳಿದ್ವಿ? ನೋಟಿಸ್ ಕೊಡಿ ಸರ್ ಅಂತ ಕೇಳ್ತೀವಿ. ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗಿ ಆಯ್ತಾ ಸರ್? ಈ ತರ ಯಾಕೆ ಕರ್ಕೊಂಡು ಹೋಗ್ತೀವಿ? ಈ ತರ ಯಾಕೆ ಕರ್ಕೊಂಡು ಹೋಗ್ತೀವಿ? ದಯವಿಟ್ಟು ಈ ತರ ವರ್ತನೆ ಮಾಡಿಲ್ಲ ಸರ್. ಈ ತರ ವರ್ತನೆ ಯಾಕೆ ಹೊಡಿತೀರ? ಸಮಾಧಾನ
ತುಂಬ ಗೌರವ ದಯವಿಟ್ಟು ತುಂಬ ಗೌರವ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಈ ತರ ಮಾಡೋದ ಸರ್ ಈ ತರ ಮಾಡ್ಬೋದ ಸರ್ ಸರ್ ದಯವಿಟ್ಟು ಈ ತರ ಮಾಡೋದಿಲ್ಲ ಸರ್ ನೀವು ತುಂಬ ಗೌರವ ಇದೆ ನನಗೆ ತುಂಬ ಗೌರವ ಇದೆ ನಿಮ್ಮ ಫೋಟೋ ನೀವು ಅಧಿಕಾರಿಗಳು ರಾಜಣ್ಣ ಕೊಂಡ್ರೆ ನೀವು ಯಾರ್ದೋ ನೋಟಿಸ್ ಕೊಡ್ತಾರೆ ಅಲ್ಲ ಈ ತರ ವರ್ತನೆ ಸರ್ ಮಾಡಿದ್ ನೀವು ಯಾರು ರ್ಯಾಪ್ ಮಾಡಿರೋದು ಹೇಳಿದ್ರಿ ಸರ್ ಹೋಗಿ ಯಾವ್ದೋ ಒಂದು ಸಂಖ್ಯಾತ ಅವ್ನು ಯಾರು ಗೌರ್ಮೆಂಟ್ ವೆಹಿಕಲ್ ದುರುಪಯೋಗ ಮಾಡ್ಕೊಂಡು ಬಂದ್ರೆ ನೀವು ಹೆಣ್ಣು ಮಕ್ಳು ಒಳಪಟ್ಟ ಇಟ್ಕೊಂಡು ಹೆಂಗ್ ಬಂದ್ರಿ ನೀವು ಏನ್ ಹೇಳಿ ನೀವು ನೀವು ಹೆಣ್ಣು ಮಕ್ಳು ಜ್ಞಾನ ಇದೆ ಸರ್ ನಿಮ್ಗೆ ನಿಮ್ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಮಾಡ್ತೀರಾ ಯಾವ್ದು ನಿಮ್ಗೆ ಹೇಳ್ಕೊಂಡ ಕಾನೂನು ಸಮೇತ ಅಂತ ಇದು ಬರ್ತಿದ್ಯಾ ನಿಮ್ಗೆ ಹೆಣ್ಣು ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡೋದು ಬರ್ತಿದ್ಯಾ ನಿಮ್ಗೂ ಒಬ್ಬ ಹೆಣ್ಣು ಇಲ್ಲ ನಾವು ಇಲ್ಲ ಒಬ್ಬ ಹೆಣ್ಣು ಇಲ್ಲ ಇಲ್ಲಿ ಒಬ್ಬ ಹೆಣ್ಣು ಸರ್ ಇಲ್ಲಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್ ದಯವಿಟ್ಟು ಕಳ್ಸಲ್ಲ ಅರ್ಥ ಮಾಡ್ಕೊಳ್ಳಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್ ನಮಗೂ ಇಲ್ಲ ನಿಮಗೂ ಇಲ್ಲ ನೀವು ಮಾಡಿ ಮಾಡಿ ಸರ್ ಮಾಡಿ ಸಾಯಿಸಿ ಸರ್ ನಾನು ರೆಡಿ ಇದ್ದೀನಿ ಮಾಡಿ ಸಾಯಿಸಿ ಸರ್ ನಾನು ರೆಡಿ ಇದ್ದೀನಿ ಕಾನೂನಿಗಿಂತ ದೊಡ್ಡ ಯಾರೂ ಇಲ್ಲ ಸರ್ ಯಾರು ಇಲ್ಲ ಸರ್ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಮುಖ್ಯಮಂತ್ರಿ ಇಲ್ಲ ಇಲ್ಲಿ ಬರಲ್ಲ ಸರ್ ನೋಟಿಸ್ ಕೊಡಿ ಸರ್ ನೋಟಿಸ್ ಕೊಡಲ್ಲ ಯಾಕೆ ಕೊಡಲ್ಲ ಸರ್ ನಾನು ಕಳ್ಳಗಾರಲ್ಲ ಕಳ್ಳ ಅಲ್ಲ ನಾನು ಸಮಾಜ ಸೇವಕ ಮಾಡ ಸಮಾಜ ಸೇವೆ ನೀನ್ ಸಮಾಜ ಸೇವನೆ ಮಾಡ್ಕೋ ಅಲ್ಲಿ ಬಂದು ನಿನ್ ಫೋಟೋಲಿ ಅರೆಸ್ಟ್ ಮಾಡಕ್ ಬಂದು ನಂಬರ್ ಬರ್ಲೇಬೇಕು ಯಾಕೆ ಬರ್ತಾ ಸರ್ ನನಗಿಂತ ದೊಡ್ಡವರು ನೀವು ಅಧ್ಯಕ್ಷ ನಿನಗೆ ಅಧ್ಯಕ್ಷ ಬೇಡ ಸರ್ ಇಲ್ಲಿ ಅಧ್ಯಕ್ಷ ಬೇಡ ಕಾನೂನು ಸರ್ ಕಾನೂನು ಹೇಳಿ ಸರ್ ನೀವು ಕಾನೂನು ಹೇಳಿ ಅಧ್ಯಕ್ಷ ಬೇಡ ಏನು ಬೇಡ ಕಾನೂನು ನೋಟಿಸ್ ಬೇಕು ಬೆಳಗ್ಗೆ ಬಂದು ಕರ್ಕೊಂಡೋಗಿ ಕಾನೂನಿಂದ ದೊಡ್ಡವರ ನೀವು ಯಾರು ದೊಡ್ಡವರಲ್ಲ ಸರ್ ಯಾರು ದೊಡ್ಡವರಿಲ್ಲ ಇಲ್ಲ ಸಂವಿಧಾನಕ್ಕಿಂತ ದೊಡ್ಡ ಯಾರು ದೊಡ್ಡವರಲ್ಲ ನೀವು ಅಷ್ಟೇ ಯಾರು ದೊಡ್ಡವರಲ್ಲ ನೀವು ಕಾನೂನು ಮೇಲೆ ಇಲ್ಲ ಯಾರು ದೊಡ್ಡವರಲ್ಲ ನೀವು ಪಬ್ಲಿಕ್ ಸರ್ವಿಸ್ ಪಬ್ಲಿಕ್ ಪಬ್ಲಿಕ್ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಹಂಗ್ ರಿಯಾಕ್ಟ್ ಮಾಡಿ ಆಯ್ತು ಒಳ್ಳೆ ಕೆಲಸ ಮಾಡೋರು ಇಷ್ಟೊಂದೆಲ್ಲ ದೌರ್ಜನ್ಯ ನೀವು ಒಬ್ಬ ಕಳ್ಳನ ಒಬ್ಬ ರೇಪಿಸ್ಟ್ ನಡೆಯಕ್ಕಾಗಲ್ಲ ರಾಜರೋಷ ಮಾಡ್ತಾ ಇದ್ದಾರೆ 50,000 ಲಂಚ ಕೇಳ್ತೀರಿ ನೀವು
ಪೊಲೀಸ್ ಸ್ಟೇಷನ್ ಆಗಿ ಪೀಣ್ಯ ಪೊಲೀಸ್ ಸ್ಟೇಷನ್ ಆಗಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಕೊಡ್ಸಿ ಕೊಡ್ಸಿ ಅಂತ ಕೇಳ್ಕೊಂಡೆ ಅವತ್ತು ಯಾರು ಬರಲಿಲ್ಲ ಇವರು ಇದೈತೆ ಇವನ್ನೇ ಅವ್ನು ಯಾವ ಕಂಪ್ಲೇಂಟ್ ಕೊಟ್ಟ ಕರ್ಕೊಂಡ್ಬಿಡಿ ಮತ್ತೆ ಅವ್ನು ಕರ್ಕೊಂಡ್ಬರೋ ಅಧಿಕಾರ ನಿಮ್ಗಿಲ್ಲ ದಮ್ಮಿಲ್ಲ ನಿಮ್ಗೆ ದರ ಹೇಳ್ಕೊಂಬತ್ತಾರೆ ಒಳ್ಳೇದ್ ಮಾಡಾರ್ನ ಪಬ್ಲಿಕ್ ಸರ್ವಿಸ್ ಅಂತಂದ್ರೆ ಪಬ್ಲಿಕ್ ಹೆಂಗ್ ಮಾಡ್ಬೇಕಂತ ಇದೇ ಪವರ್ನ ಇದನ್ನೇ ಆ ಕಾನೂನು ಕರೆಕ್ಟ್ ಆಗಿ ನೀವು ಯೂಸ್ ಮಾಡಿದ್ರೆ ಈ ಪರಿಸ್ಥಿತಿನೇ ಬರಲ್ಲ. ನೀವು ಯಾರನ್ನು ಮಾಡಲ್ಲ. ಒಬ್ಬ ಕಳ್ಳ ಅಂದ್ರೆ ಬಿಡು ಅವ್ನು ಲಂಚ ಕೊಟ್ಟಂದು ಸುಳ್ಳು ಹಾಕ್ತೀರಿ. ಒಬ್ಬ ರೇಪಿಸ್ಟ್ ಅವ್ರ ಮನೇಲಿ ಆಗಿಲ್ವಲ್ಲ ಅವ್ರ ಮನೇಲಿ ಆಗಿದ್ದೇವೆ ಆಗಿದೆ. ಅವ್ರ ಬಾಳುಗಳೆಲ್ಲ ಗೊತ್ತಂಗೆ ಅವ್ರ ಬಾಳು ಹೆಂಗಿದೆ ಕರ್ಕೊಂಡು ಹೋಗ್ತಿದೀವಿ. ಅಲ್ಲಿ ಬೇಕಾದ್ರೆ ಯಾರನ್ನ ಬೇಕಾದ್ರೂ ಲಾಯರ್ ಬೇಕಾದ್ರೂ ಕಳಿಸಿ ಯಾರನ್ನ ರೆಡಿ ಮಾಡ್ತಿದ್ರೆ ಎಲ್ಲ ತೋರಿಸಿದೀವಿ. ಆದ್ರೂ ನೀವು ಸಹಕಾರ ಮಾಡಿದ್ರೆ ನೀವು ಅಡ್ಡ ಬಂದು ನೀವು ತೊಂದರೆ ಅನುಭವಿಸ್ತೀರಾ? ನಾನು ಬೆಳಿಗ್ಗೆ ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಿದೆ ಅಂತ ಹೇಳಿ ಬಂದಿಲ್ಲ ಅಂತಾನೆ ಇಷ್ಟು ನೆಲಮಂಗಲದಿಂದ ಇಲ್ಲಿಗೆ ಬಂದು 12 ಗಂಟೆ ಕರ್ಕೊಂಡು ಹೋಗಿ ಬಂದಿದ್ದಾರೆ ಪೊಲೀಸರು. ಇದು ಸರಿಯಲ್ಲ. ಇದು ದಯವಿಟ್ಟು ಬೇಡ, ಇದು ದಯವಿಟ್ಟು ಬೇಡ. ಇದು ಈ ತರ ಬಂದಿಲ್ಲ ಈ ತರ ಬೇಡ. ಬಂದಿದ್ರೆ ಈ ತರ ಬೇಡ ದೌರ್ಜನ್ಯ, ಈ ತರ ಬೇಡ. ಪೊಲೀಸ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ. ಈ ತರ ಮಾಡಬೇಡಿ ದಯವಿಟ್ಟು. ತುಂಬಾ ಗೌರವ ಇದೆ ಜನಕ್ಕೆ. ಹೋಗ್ಬೇಡ ಹೋಗ್ಬೇಡ ಹೊಡೆದು ಸಾಯಿಸ್ಲಿ. ಅವಿಲ್ಲ ಸಾಯಣ ಹೋಗ್ಬೇಡ. ಹೊಡೆದು ಸಾಯಿಸಿದ ನೀವು ಹೊಡೆದು ಸಾಯಿಸಿದ ನಾನೇ ಸಾಯ್ತೀನಿ ನೋಡಿ ಸರ್. ಸಾಯೋದಕ್ಕೂ ಸಿದ್ಧವಾಗಿದ್ದೀನಿ. ನಿಮ್ಮಂತ ದೌರ್ಜನ್ಯಕ್ಕೆಲ್ಲ ನಮ್ಮ ಬಗ್ಗದಿಲ್ಲ. ನಾನು ಬಗ್ಗಲ್ಲ. ನಾನು ನಿಮ್ಮಂತ ದೌರ್ಜನ್ಯ ಬಗ್ಗಲ್ಲ. ನಾನು ಹೇಳ್ಕೊಟ್ರಿ ಇವಾಗ ನಾನು ಬಗ್ಗಲ್ಲ. ನಾನು ಹೊಡೆದು ಸಾಯಿಸ್ಬಿಡಿ. ಇಲ್ಲೇನೆ ದೌರ್ಜನ್ಯ ಬಗ್ಗಲ್ಲ. ನಾನು ಕಾನೂನಲ್ಲ ಸರ್. ನೀವು ಕಾನೂನು ಮಾಡ್ತಿದ್ದೀರಾ. ಒಬ್ಬ ನೋಟಿಸ್ ಕೊಡ್ಬೇಕು ನೀವು. ಕಳ್ಳ ನಾನು ಒಬ್ಬ ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗ್ಬೇಕು ನೀವು. ಒಬ್ಬ MLA ಹೊಡೆಯಂಗೆ ಹೊಡೆದಾಕ್ಬಿಡಿ ಅಷ್ಟೇ. ಹೋಗ್ಬೇಡ ಹೋಗ್ಬೇಡ ನಮಗೂ ಗೊತ್ತಿಲ್ಲ. ಮಾಡಕ್ ಹೋಗ್ಬೇಡಿ. ಯಾರೇನ್ ಹೇಳಿದ್ರು ಬಿಡಲ್ಲ. ನನಗೂ ಈ ಊರಿಗೂ ಇದು ರಕ್ತ ಸಂಭವ ಇರುತ್ತೆ. ಅದನ್ನ ಕೆಡ್ಕೊಳೋದ್ ಬೇಡ. ನೀವು ಎಲ್ಲರೂ ಸ್ಟೇಷನ್ ಕರ್ಕೊಂಡ್ ಬನ್ನಿ, ಅಲ್ಲಿ ಮಾತಾಡೋಣ. ನಾವು ಕರ್ಕೊಂಡ್ಬರ್ತೀವಿ. ಬೇರೆ ಊರಿಂದ ಬಂದು ಈ ಊರು ಕಳಿಸ್ಬೇಡ. ನೀನ್ ಬೇರೆ ಊರಿಂದ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋ ಸಾಯಿಸ್ಬಿಡಿ. ಬೆಲೆ ಕೊಡು.
ಮಾಡ್ಬಿಡಿ ಮಾಡಬೇಡಿ ಸರ್, ದಯವಿಟ್ಟು ನೋಟಿಸ್ ಕೊಡಿ ಅಂದ್ರೆ ನೀವು ಈ ತರ ಸರ್ ಮಾಡೋದು ಮಾಡ್ತಾರೆ. ನೋಡ್ತಾ ಇರೋ ಎಲ್ಲರಿಗೂ ತೊಂದರೆ ಆಗುತ್ತೆ, ಇವ್ರಿಗೆಲ್ಲ ತೊಂದರೆ ನಿಜವಾಗ್ಲೂ ತೊಂದರೆ ಆಗುತ್ತೆ. ಏನ್ ಮಾಡ್ತಿದ್ದೀರಿ ಕೊಡ್ತಾರೆ. ತಪ್ಪೇ ಮಾಡ್ಯಾರ ಅವರು, ತಪ್ಪೇ ಮಾಡ್ಯಾರ ಅವ್ರ ಮೇಲೆ ಕೇಸ್ ಆಗಿದೆ. ಏನ್ ಕೇಸ್ ಯಾಕಾಗಿದೆ? ಮಾತು ಬೆಲೆ ಕೊಡು, ಒಂದ್ ನಿಮಿಷ ಫೋನ್ ಕೊಡು, ಬೆಲೆ ಕೊಡು. ಅವ್ರ ಮೇಲೆ ಇಲ್ಲಿ ನೋಡಿದ್ರೆ ಒಂದೆರಡು ಬಿಸ್ನೆಸ್ ಸರಿಯಾಗಿ ಹೇಳಿದ್ದೀವಿ. ಗೊತ್ತಿದೆ ಏನ್ ಮಾಡಿದ್ದಾರೆ ಅವರು? ಒಂದ್ವಾರ ಎರಡು ಕೆಲಸಕ್ಕೆ ಎರಡು ನಿಮಿಷ ಮುಗಿತು, 15 ಹಿಡ್ಕೊಂಡು ಏನ್ ಮಾಡಿದ್ರೆ ನಾವು ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಡ್ತೀವಿ. ಹಲೋ, ಬಿಡ್ರಿ ನನ್ನ ಮಗನ ಬಿಡ್ರಿ, ಅದೇ ಲೈವ್ ಬಿಡ್ರಿ, ನಡ್ರಿ ಎಲ್ಲ ಹೋಗಲ್ರಿ. ಅವನ ಮುಟ್ಟಕ ಫಿನಿಶ್ ಮಾಡು.